ವಾರ್ತೆಗಳ ಪ್ರಾಯೋಜಕರು Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೇತಾಜಿ ನಗರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. 3 ಜನ ಆರೋಪಿತರಿಂದ 11.29 ಲಕ್ಷ ಬೆಲೆ ಬಾಳುವ 15 ಮೋಟಾರ್ ಸೈಕಲ್ ಜಪ್ತಿ. ಜೋಳ ಹಣ ಪಾವತಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೂನ್ 22ರಂದು ಶಕ್ತಿನಗರದ ಬಳಿ ಹೆದ್ದಾರಿ ತಡೆ. ಶರಣಪ್ಪ ಮರಳಿ. ಹಿರಿಯ ನಾಗರಿಕರ ಶೋಷಣೆ ಜಾಗೃತಿ ದಿನಾಚರಣೆ. ಹಿರಿಯ ನಾಗರಿಕರ ರಕ್ಷಣೆಗೆ ಇರುವ ಕಾಯ್ದೆ ಸದುಪಯೋಗವಾಗಲಿ. ನ್ಯಾಯಾಧೀಶ ಸಿದ್ದರಾಮಪ್ಪ. ಜೂನ್ 18ರಂದು ಕನ್ನಡ ಜಾಗೃತಿ ಜಾಥಾ. ಬೈಕ್ ರ್ಯಾಲಿ. ಕೆಎಂ ಕುಮಾರ್, ನಟ ಟೆನ್ನಿಸ್ ಕೃಷ್ಣ ಭಾಗಿ. ಎಂ ಬಸವರಾಜ್. ಜೂನ್ 16ರಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಸಾಂಸ್ಕೃತಿಕ ಕಲಾ ಸಂಗಮ. ಪಂಪಾಪತಿ ಹೂಗಾರ್. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಭಾರಿ ಅಧಿಕಾರಿಗಳ ನೇಮಕಾತಿ ಭ್ರಷ್ಟಾಚಾರಕ್ಕೆ ಅವಕಾಶ. ನೇಮಕ ರದ್ದುಪಡಿಸಲು ಒತ್ತಾಯ. ಮತ್ತು ವಿದ್ಯುತ್ ಖಾಸಗೀಕರಣ ಕೈಬಿಟ್ಟು ಕಳಪೆ ಬೀಜ ಮಾರಾಟ ತಡೆಗೆ ರೈತ ಸಂಘ ಆಗ್ರಹ. ವಾರ್ತೆಗಳ ವಿವರ. 21/5/2026ರಿಂದ 25/5/2026ರ ಮಧ್ಯದ ಅವಧಿಯಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಮುಂದೆ ನಿಲ್ಲಿಸಿದ ನಾರಾಯಣ ರಾಠೋಡ್ ಅವರ ಬಜಾಜ್ ಪಲ್ಸರ್ NS 200 ಬೈಕ್ ನಂಬರ್ KA03HV 7049 ಯಾರೋ ಕಳ್ಳರು ಕಳುವು ಮಾಡಿಕೊಂಡು ಹೋಗಿದ್ದು, ಈ ಬಗ್ಗೆ ನೇತಾಜಿ ನಗರ ಪೊಲೀಸ್ ಠಾಣೆಯ ದೂರು ದಾಖಲಾಗಿತ್ತು. 21/5/2026ರಿಂದ 25/5/2026ರ ಮಧ್ಯದ ಅವಧಿಯಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಮುಂದೆ ನಿಲ್ಲಿಸಿದ ನಾರಾಯಣ ರಾಠೋಡ್ ಅವರ ಬಜಾಜ್ ಪಲ್ಸರ್ NS 200 ಬೈಕ್ ನಂಬರ್ KA03HV 7049 ಯಾರೋ ಕಳ್ಳರು ಕಳುವು ಮಾಡಿಕೊಂಡು ಹೋಗಿದ್ದು, ಈ ಬಗ್ಗೆ ನೇತಾಜಿ ನಗರ ಪೊಲೀಸ್ ಠಾಣೆಯ ದೂರು ದಾಖಲಾಗಿತ್ತು. ಸದರಿ ಪ್ರಕರಣ ಭೇದಿಸಲು ಅರುಣಾಕ್ಷಗಿರಿ IPS ಪೊಲೀಸ್ ಅಧೀಕ್ಷಕರು ರಾಯಚೂರು ಮತ್ತು SJ ಕುಮಾರಸ್ವಾಮಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು 1, G ಹರೀಶ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು 2, ರಾಯಚೂರು ಅವರು ಶಾಂತವೀರ ಈ ಪೊಲೀಸ್ ಉಪಾಧ್ಯಕ್ಷರು, ರಾಯಚೂರು ಉಪವಿಭಾಗದ ಮಾರ್ಗದರ್ಶನದಲ್ಲಿ ಉಮೇಶ್ ಕಾಂಬ್ಳೆ CPI ಪಶ್ಚಿಮ ವೃತ್ತದ ನೇತೃತ್ವದಲ್ಲಿ ಬಸವರಾಜ್ PSI ನೇತಾಜಿ ನಗರ ಪೊಲೀಸ್ ಠಾಣೆ, ಶ್ರೀಮತಿ ಶಾರದಾ PSI ತನಿಖೆ ನೇತಾಜಿ ನಗರ ಪೊಲೀಸ್ ಠಾಣೆ, ಅಮರಪ್ಪ HC, ಶಿವರಾಜ್ HC, ಅರುಣ್ ಕುಮಾರ್ CPC, ಮಲ್ಲಪ್ಪ CPC, ದಳಪತಿ CPC, ಮಲ್ಲೇಶ್ ವಾಕಟಿ CPC, G ಚಂದ್ರಶೇಖರ್ CPC, ಮಲ್ಲಿಕಾರ್ಜುನ CPC ಅವರನ್ನು ಒಳಗೊಂಡ ವಿಶೇಷ ತಂಡವನ್ನು ರಚಿಸಿದ್ದು, ಈ ಅಧಿಕಾರಿಗಳ ಸಿಬ್ಬಂದಿಯವರ ತಂಡವು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣವನ್ನು ಭೇದಿಸಿ 3 ಜನ ಆರೋಪಿತರಾದ ಆಂಜನೇಯ ಬಿಜನಗೇರ, ಅಂಜಿ, ಕಾರ್ತಿಕ್ ಅಲೋಡ್ ಕಾರ್ತಿಕ್, ಆಕಾಶ್ ಕಮಲಾಪುರ ಆಕಾಶ್ ಅವರನ್ನು ಬಂಧಿಸಿ 11.29 ಲಕ್ಷ ಬೆಲೆ ಬಾಳುವ 15 ಮೋಟಾರ್ ಸೈಕಲ್ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪತ್ತೆ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಅವರು ಶ್ಲಾಘಿಸಿದ್ದಾರೆ. ಈ ಒಳನೂರು ಪೊಲೀಸ್ ಸ್ಟೇಷನ್ ಸಿನ್ನೂರು ಸಬ್ ಡಿವಿಷನ್ ಅಲ್ಲಿ ಒಂದು ಬೈಕ್ ರಿಕವರಿ ಅವರು ಮಾಡ್ತಾರೆ. ಇದು ಬೇಸಿಕಲಿ ಕ್ರೈಮ್ ನಂಬರ್ 21/26 ಜನವರಿಯಲ್ಲಿ ಬೆಳಗ್ನೂರು ಪೊಲೀಸ್ ಠಾಣೆಯಿಂದ ಒಂದು ಬೈಕ್ ಕಳ್ತನ ಆಗುತ್ತೆ, ಬುಲೆಟ್. ಸೊ ಆ ಬುಲೆಟ್ ಬೈಕ್ ಕಳ್ತನ ಆದ್ಮೇಲೆ
ಕಳೆದ 5 ತಿಂಗಳಿಂದ ನಮ್ಮ ಬಳಗನೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅವರ ಸಿಬ್ಬಂದಿಯವರು ಎಲ್ಲ ಕಡೆ ಇದ್ರ ಬಗ್ಗೆ ಹುಡುಕಾಡಿ ತದನಂತರ ಅವರಿಗೆ ಒಬ್ರು ಆರೋಪಿಗಳು ಸಿಗ್ತಾರೆ. ಈ ಆರೋಪಿಗಳು ಪ್ರೈಮರಿಲಿ ಮಸ್ಕಿ ಲಿಮಿಟ್ಸ್ ಆರೋಪಿಗಳು. ಈ 3-4 ಜನ ಆರೋಪಿಗಳಿಗೆ ವಿಚಾರಣೆ ಮಾಡಿದಾಗ ಅವರು ಅಕ್ಸೆಪ್ಟ್ ಮಾಡ್ತಾರೆ ಈ ಬೈಕ್ ಅವರೇ ಕಳ್ತನ ಮಾಡಿದ್ದಾರೆ. ಇನ್ನು ಹೆಚ್ಚುವರಿಯಾಗಿ ಅವರಿಗೆ 40 ಬೈಕ್ಸ್, ಸುಮಾರು 48 ಬೈಕ್ಸ್ ರಿಕವರ್ ಮಾಡ್ತಾರೆ. ಈ ಎಲ್ಲ ಬೈಕ್ಸ್ ಬೇಲ್ನಿ, ಮಸ್ಕಿ, ಮುದ್ಗಲ್, ಸಿನ್ನೂರ್, ಲಿಂಗ್ಸೂರ್, ರಾಯಚೂರ್ ಅಂಡ್ ಬಳಗನೂರ್ ಲಿಮಿಟ್ಸ್ ಸುತ್ತಮುತ್ತ ಇರುವ ಬೈಕ್ಗಳನ್ನು ಕಳ್ತನ ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ. ಅವ್ರದ್ದು ಮೇನ್ ಮೋಡಸ್ ಆಪರೇಟಿ ಹೆಂಗಿದೆ ಅಂದ್ರೆ ಅವರು ಹ್ಯಾಂಡ್ ಲಾಕ್ ನ ಬ್ರೇಕ್ ಮಾಡ್ತಾರೆ. ತದನಂತರ ಬೈಕ್ ನ ಕಳ್ಳರ ಮಾಡಿಕೊಂಡು ನಂಬರ್ ಪ್ಲೇಟ್ ಕಿತ್ಬಿಟ್ಟು ಇನ್ನ ಬೇರೆ ಕಸ್ಟಮರ್ಸ್ಗೆ ಮಾಡಿಕೊಂಡು ಹೋಗ್ತಾರೆ. ಸೊ ಇದರ ಪ್ರಯುಕ್ತ ನಾವು ಅವರು ಟೋಟಲ್ ಈ ಆರೋಪಿಗಳಾದ ಚನ್ನಬಸವ ಹುಗ, ರಾಘವೇಂದ್ರ, ಮೈಬೂಬ್ ಇವರೆಲ್ಲ ಮಸ್ಕಿ ಲಿಮಿಟ್ಸ್ ಅವರನ್ನ ಬಂಧನದಲ್ಲಿ ಕಳಿಸಿರುತ್ತಾರೆ. ಆರೋಪಿಗಳ ಹಿನ್ನೆಲೆ ಏನು ಸರ್ ಈ ಕೇಸ್? ನಮ್ಮ ಹಳೆಯ ಆರೋಪಿಗಳು, ಇವರು ಕೂಡ ಎನ್ಒಬಿಗಳು. ಸೊ ಇವರು ಕೂಡ ಈ ಹಿಂದೆ ಕಳ್ತನ ಮಾಡಿರುತ್ತಾರೆ. ಸೊ ನಮ್ಗೆ ಏನೇ ಕಳ್ತನ ಆಗಿದೆ, ನಾವು ಈ ಹಿಂದೆ ಕಳ್ತನ ಆಗಿರುವ ಆರೋಪಿಗಳು ಹಾಗೂ ಜೈಲಿಂದ ಬಿಡುಗಡೆ ಆದ ಆರೋಪಿಗಳು ಈ ಲಾಸ್ಟ್ 5-6 ಮಂತ್ಸ್ ಇಂದ ಯಾವಾಗಿಂದ ಫಸ್ಟ್ ಕೇಸ್ ರಿಜಿಸ್ಟರ್ ಆಯಿತು, ಜನವರಿಯಿಂದ ಇವತ್ತು ತನಕ ಜೈಲಿಂದ ಬಿಡುಗಡೆ ಆದ ಆರೋಪಿಗಳಿಗೆ ವಿಚಾರಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಈ ಬುಲೆಟ್ ಬೈಕ್ ಅವರೇ ಕಳ್ತನ ಮಾಡಿದ್ದಾರೆ. ಎಷ್ಟರ ಚನ್ನಬಸವ ಹುಗ, ರಾಘವೇಂದ್ರ ಅಂಡ್ ಮೆಹಬೂಬ್. ಸೊ ಅವ್ರದ್ದು ಹೆಚ್ಚುವರಿ ವಿಚಾರಣೆ ಮಾಡಿದಾಗ ಇನ್ನ ಅವರು ಒಪ್ಕೊಂತಾರೆ ಈ ತರ 48 ಬೈಕ್ಸ್ ಇವತ್ತಿಂದ ರಿಕವರ್ ಆಗಿದೆ. ಟಾರ್ಗೆಟ್ ಯಾವ ರೀತಿ ಬೈಕ್ಗಳು? ಬಸ್ ಸ್ಟಾಪ್ಗಳು, ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಸಾರ್ವಜನಿಕರು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋದಾಗ ಅವರು ಬಸ್ ಹತ್ಕೊಂಡು ಹೋಗ್ತಾರೆ, ಅಲ್ಲೇ ಪಾರ್ಕ್ ಮಾಡಿ ಹೋಗ್ತಾರೆ. ಸೊ ಇವ್ರದ್ದು ಎಲ್ಲರನ್ನು ಅಬ್ಸರ್ವ್ ಮಾಡಿದಾಗ ಇವ್ರು ಮೇನ್ಲಿ ಸಿಂಧೂರು ಬಸ್ ಸ್ಟ್ಯಾಂಡ್, ಬಳಗನೂರು ಬಸ್ ಸ್ಟ್ಯಾಂಡ್, ಮಸ್ಕಿ ಬಸ್ ಸ್ಟ್ಯಾಂಡ್ ಇಂದ ಇವರು ಪಾರ್ಕ್ಡ್ ವೆಹಿಕಲ್ಸ್ ವಿಚ್ ಆರ್ ನಾಟ್ ಅಟೆಂಡೆಡ್ ಫಾರ್ ಮೋರ್ ದನ್ 5 days 6 days ಅದನ್ನೇ ಟಾರ್ಗೆಟ್ ಮಾಡ್ತಾರೆ. ನಮ್ಮ ಸಾರ್ವಜನಿಕರಿಗೆ ನಾನು ಒಂದು ಜಾಗೃತ ಮೂಡಿಸ್ತೀನಿ, ನೀವು ದಯವಿಟ್ಟು ನಿಮ್ಮ ಜಿಲ್ಲಾ ಪೊಲೀಸ್ ನೇತಾಜಿ ನಗರ ಪೊಲೀಸ್ ಸ್ಟೇಷನ್ ಇಂದ ಒಂದು ಬೈಕ್ ಥೆಫ್ಟ್ ಪ್ರಕರಣ ರಿಕವರಿ ಮಾಡ್ತಾರೆ. ದಿನಾಂಕ 21 May 2026 ಅಲ್ಲಿ ಒಂದು ಪಲ್ಸಾರ್ ಬೈಕ್ ಕಳ್ತನ ಆಗುತ್ತೆ. ಇದರ ಪ್ರಯುಕ್ತ ಕ್ರೈಮ್ ನಂಬರ್ 53/26 ಒಂದು ಬೈಕ್ ಥೆಫ್ಟ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ತದನಂತರ ಸಬ್ ಇನ್ಸ್ಪೆಕ್ಟರ್ ಹಾಗೂ DSP ಅವರ ತಂಡ ಮತ್ತು ನಮ್ಮ ಸಿಬ್ಬಂದಿಯವರ ತಂಡ ಹೋಗ್ಬಿಟ್ಟು ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ. ಇದರಲ್ಲಿ ನಮ್ಮಲ್ಲಿ ಹಳೆಯ ಆರೋಪಿಗಳಾದ ಆಂಜನೇಯ, ಕಾರ್ತಿಕ್ ಹಾಗೂ ಆಕಾಶ್. ಈ ಆಂಜನೇಯ ಅವರು ಯರಗೆರ ಲಿಮಿಟ್ಸ್ ಅಲ್ಲಿ ಇದ್ದಾರೆ ಹಾಗೂ ಕಾರ್ತಿಕ್ ಅಂಡ್ ಆಕಾಶ್ ಅವರು ಕಮಲಾಪುರ ಲಿಮಿಟ್ಸ್ ಅಲ್ಲಿ ಇದ್ದಾರೆ ಅಂಡ್ ಆಲ್ಕೋಡ್ ಅಲ್ಲಿ ಇದ್ದಾರೆ. ಸೊ ಇವರು 3 ಜನ ವಿಚಾರಣೆ ಮಾಡಿದಾಗ ಇವರು ಒಪ್ಕೊಂತಾರೆ ಈ ಬೈಕ್ ಕಳ್ತನ ಮಾಡಿದ್ದಾರೆ. ಹಾಗೇನೆ ಅವರಿಗೆ ಇನ್ನೂ ಜಾಸ್ತಿ ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಾಗ ನಮಗೆ ಸುಮಾರು 11 ಬೈಕ್ ಟೋಟಲ್ ರಿಕವರಿ ಆಗಿದೆ. ಈ 11 ಬೈಕ್ ರಾಯಚೂರು ತಾಲೂಕು ಅಂಡ್ ಸಿರ್ವಾರ್ ತಾಲೂಕಿನಿಂದ 4 ಬೈಕ್ ರಿಕವರಿ ಆಗಿದೆ. ಮೆಜಾರಿಟಿ ಟೋಟಲ್ 15 ಬೈಕ್ಸ್ ಆಗಿದೆ. ಇದರಲ್ಲಿ ಏನು ಅಬ್ಸರ್ವೇಷನ್ ಇದೆ ಕಿ ಆಂಜನೇಯ ಅಂಡ್ ಟೀಮ್ ಇವರು ಬೈಕ್ಗಳದ್ದು ನಂಬರ್ ಪ್ಲೇಟ್ ನ ಫಸ್ಟ್ ರಿಮೂವ್ ಮಾಡಿರ್ತಾರೆ ಅಂಡ್ ಹ್ಯಾಂಡ್ ಲಾಕ್ ಎಲ್ಲ ಬ್ರೇಕ್ ಮಾಡಿ ತದನಂತರ ಅದನ್ನ ಕಳ್ತನ ಮಾಡಿಕೊಂಡು ಹೋಗ್ತಾರೆ. ಎಲ್ಲಿ ಮಾರಾಟ ಮಾಡ್ತಿದ್ರು? ಜಿಲ್ಲೆಯಲ್ಲಿ ಮಾಡ್ತಿದ್ರು? ಇವರು ಜಿಲ್ಲೆಯಲ್ಲೂ ಮಾಡಿದ್ದಾರೆ, ನಮ್ಮ ಅಕ್ಕಪಕ್ಕ ಜಿಲ್ಲೆಯಲ್ಲೂ ಮಾಡಿದ್ದಾರೆ. ಅಂದ್ರೆ ಆಂಧ್ರ ಗಡಿ ಪಕ್ಕದಲ್ಲಿ ನಮ್ಮ ಗಡಿ ಭಾಗದ ಪ್ರದೇಶಗಳು ಕೂಡ ಮಾಡಿದ್ದಾರೆ. ಈ ಪರ್ಚೇಸ್ ಮಾಡುವಂತ ಪರಿಸ್ಥಿತಿ ಏನು ಸರ್? ಈಗ ಅವರು ವಾಪಸ್ ಅವ್ರಿಗೆ ಗೊತ್ತಿತ್ತಂತೆ ಈ ದಿಸ್ ವೆಹಿಕಲ್ ಇಸ್ ನಾಟ್ ಹ್ಯಾವಿಂಗ್ ನಂಬರ್ ಪ್ಲೇಟ್. ಇಟ್ ಈಸ್ ದೇರ್ ಮಿಸ್ಟೇಕ್ ವೈ ದೇ ಆರ್ ಪರ್ಚೇಸಿಂಗ್ ವೆಹಿಕಲ್ಸ್ ವಿಚ್ ಇಸ್ ಚಾಸಿ ನಂಬರ್ ಪ್ಲೇಟ್ ಅವರು ಸ್ಕ್ರಾಚ್ ಮಾಡಿರ್ತಾರೆ, ಪ್ಲಸ್ ನಂಬರ್ ಪ್ಲೇಟ್ ಇರಲ್ಲ. ಅಂಡ್ ಅವ್ರಿಗೆ ಗೊತ್ತಿದೆ ಇದು ಮಾರ್ಕೆಟ್ ವ್ಯಾಲ್ಯೂಗಿಂತ ಬಹಳಷ್ಟು ಕಡಿಮೆಯಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ.
ರಸಗೊಬ್ಬರ ಖರೀದಿಗೆ ಜಾರಿಗೊಳಿಸಲಾಗಿರುವ ಎಫ್ಐಡಿ ಕಡ್ಡಾಯವನ್ನು ರದ್ದುಗೊಳಿಸುವುದು, ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಖಾಸಗೀಕರಣಕ್ಕೆ ಕೈಬಿಟ್ಟು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ, ಜೋಳ ಖರೀದಿಸಿದ ಹಣ ಪಾವತಿಸುವಂತೆ ಒತ್ತಾಯಿಸಿ ಜೂನ್ 22ರಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದಿಂದ ಶಕ್ತಿನಗರದ ಮೇನ್ ಗೇಟ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಹೇಳಿದರು. ರಸಗೊಬ್ಬರ ಖರೀದಿಗೆ ಜಾರಿಗೊಳಿಸಲಾಗಿರುವ ಎಫ್ಐಡಿ ಕಡ್ಡಾಯವನ್ನು ರದ್ದುಗೊಳಿಸುವುದು, ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಖಾಸಗೀಕರಣ ಕೈಬಿಟ್ಟು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ, ಜೋಳ ಖರೀದಿಸಿದ ಹಣ ಪಾವತಿಸುವಂತೆ ಒತ್ತಾಯಿಸಿ ಜೂನ್ 22ರಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದಿಂದ ಶಕ್ತಿನಗರದ ಮೇನ್ ಗೇಟ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಅನುಸರಿಸುವಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ನಡೆದುಕೊಳ್ಳುತ್ತಿವೆ. ರೈತರ ಆದಾಯ ದ್ವಿಗುಣಗೊಳಿಸುವುದಾಗಿ ಹೇಳಿದ ನರೇಂದ್ರ ಮೋದಿಯವರು ವರ್ಷಗಳು ಉರುಳಿದರೂ ಆದಾಯ ದ್ವಿಗುಣಗೊಳಿಸುವ ಬದಲು ಕೃಷಿ ವೆಚ್ಚ ನಿಯಂತ್ರಣವಿಲ್ಲದೆ ಹೆಚ್ಚಿಸಲು ಕಾರಣವಾಗಿದ್ದಾರೆ. ಎಫ್ಐಡಿ ಕಡ್ಡಾಯಗೊಳಿಸಿದ ಪರಿಣಾಮ ವಯೋವೃದ್ಧ ರೈತರು ರಸಗೊಬ್ಬರ ಖರೀದಿ ಮಾಡಲು ಸಾಧ್ಯವಾಗದೆ ಹೋಗಿದೆ. ಯೂರಿಯಾ, ಡಿಎಪಿ ಗೊಬ್ಬರ ಬೆಲೆ ಹೆಚ್ಚಿಸಿರುವ ಜೊತೆಗೆ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ತಡೆಯಲು ಸರ್ಕಾರಗಳಿಂದ ಸಾಧ್ಯವಾಗಿಲ್ಲ. 1 ಎಕರೆ ಭೂಮಿಗೆ 3 ಕ್ವಿಂಟಾಲ್ ಯೂರಿಯಾ ಗೊಬ್ಬರ ಬೇಕು. 1 ಎಕರೆ 1 ಚೀಲ ಕೊಡುವುದಾಗಿ ಹೇಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ರೈತರು ಕೃಷಿಯನ್ನು ಬಿಟ್ಟು ಹೋಗುವ ನೀತಿಗಳು ಸರ್ಕಾರ ರೂಪಿಸುತ್ತಿವೆ. ರೈತರ ಕೃಷಿ ಪಂಪ್ಸೆಟ್, ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿಗಳಿಗೆ ಉಚಿತವಾಗಿ ವಿದ್ಯುತ್ ನೀಡುವ ಸರ್ಕಾರ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಟಾಟಾ ಪವರ್ ಇವರಿಗೆ ವಹಿಸುವ ಮೂಲಕ ಉಚಿತ ವಿದ್ಯುತ್ ಕಡಿತಗೊಳಿಸಲು ಹುನ್ನಾರ ನಡೆಸಿದೆ. 2006ರಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ವರದಿ ನೀಡಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಕಾಂಗ್ರೆಸ್ ಸಹ ಜಾರಿಗೆ ಮುಂದಾಗಿಲ್ಲ. ಕೇಂದ್ರ ಮತ್ತು ರಾಜ್ಯದಲ್ಲಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ರೈತ ವಿರೋಧಿಯಾಗಿವೆ. ರೈತರಿಂದ 3 ತಿಂಗಳ ಹಿಂದೆ ಖರೀದಿಸಿರುವ ಜೋಳದ ಹಣ ಇಂದಿಗೂ ಪಾವತಿಸುತ್ತಿಲ್ಲ. ಕೂಡಲೇ ಹಣ ಪಾವತಿಗೆ ಆಗ್ರಹಿಸಿ ಶಕ್ತಿನಗರದಲ್ಲಿ ರಸ್ತೆ ತಡೆ ನಡೆಸುವುದಾಗಿ ಹೇಳಿದರು. ಎಲ್ಲರೂ ಒಂದೇ ನಾಣ್ಯದ ಎರಡು ಮುಖಗಳಂತೇಳಿ ಇವತ್ತು ಏನು ಮಾಡಕಚ್ಚಾರ ಅಂದ್ರೆ, ರೈತರ ಏನು ಕೃಷಿಗೆ ಬಳಸುತ್ತಿರುವ ರಾಸಾಯನಿಕ ಗೊಬ್ಬರವನ್ನು ಕಿಸಾನ್ ತಂತ್ರಾಂಶದ ಎಫ್ಐಡಿ ಮೂಲಕ ಗೊಬ್ಬರ ಖರೀದಿಸಬೇಕೆಂಬ ನಿಯಮವನ್ನು ಹಾಕಿ ಇವತ್ತು ರೈತರನ್ನು ಬಹಳ ಸಂಕಷ್ಟಕ್ಕೆ ದೂಡಿದ ಪರಿಣಾಮ ನಮ್ಮ ಜಿಲ್ಲೆಯಲ್ಲಿ ಗೊಬ್ಬರದ ಕೊರತೆ ಇಲ್ಲ. ಯಾಕಂದ್ರೆ ಕಳೆದ ವರ್ಷ ಒಂದೇ ಬೆಳೆ ಆಯ್ತು, ನಮ್ಮ ತುಂಗಭದ್ರಾ ನದಿಗೆ ನೀರಿದ್ದಿಲ್ಲ, ಗೊಬ್ಬರ ಜಗ್ಗಿ ಇತ್ತು. ಇವ್ರು ಹೇಳಿದ ಪರಿಣಾಮ ಇವತ್ತು ಅದೇ ಮಾಡಕಚ್ಚಾರ, 1 ಚೀಲ ಯೂರಿಯನ್ನ 266 ಬೀಳಂತ ಯೂರಿಯನ್ನ ₹500, ₹550 ಮಾರಾಟ ಮಾಡಕಚ್ಚಾರ. ಮತ್ತು ಅದೇ ರೀತಿಯಾಗಿ DAP ಗೊಬ್ಬರ ₹1350 MRP ಬೆಲೆ ಇದೆ, ಅದನ್ನು ಕೂಡ 2000 ಮೇಲ್ಪಟ್ಟು ಮಾರಾಟ ಮಾಡಿಕಚ್ಚಾರ. ಮತ್ತೆ ಅದ್ರ ಜೊತೆಗೆ DAP ತಗೊಂಡ್ರ ನ್ಯಾನೋ ಯೂರಿಯಾ ತಗೋಬೇಕು, ಯೂರಿಯಾ ತಗೊಂಡ್ರ ನ್ಯಾನೋ DAP ತಗೋಬೇಕು, ಇಲ್ಲ ಇದೇ ತರ ಫರ್ಟಿಲೈಸರ್ ತಗೋಬೇಕು ಅಂತೇಳಿ ಅವರು ಲಿಂಕ್ ಮಾಡಕಚ್ಚಾರ. ಇವತ್ತು ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಬೆಲೆ ಇಲ್ಲ ಸರಿಯಾಗಿ, ಹಿಂಗಾಗಿ ಗೊಬ್ಬರ ಖರೀದಿ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಇವತ್ತು ಸರ್ಕಾರದ ಸ್ವಾಧೀನದಲ್ಲಿರುವ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಟಾಟಾ ಪವರ್ ಕಂಪನಿಗೆ ಹಸ್ತಾಂತರ ಮಾಡಿಕೊಂಡಿದ್ದಾರಲ್ಲ, ಇದು ಬಹಳ ಅಪಾಯಕಾರಿಯಾದಂಥ ವ್ಯವಸ್ಥೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಪಡಿಸೋದೇನಂದ್ರೆ, ಇವತ್ತು ಕೃಷಿ ಪಂಪ್ಸೆಟ್ಗಳಿಗೆ ಅತ್ಯಧಿಕವರೆಗೆ ಉಚಿತ ವಿದ್ಯುತ್ ಇದೆ. ನಮ್ಮ ಟ್ರಾನ್ಸ್ಫಾರ್ಮರ್ ಸುಟ್ರ ಟ್ರಾನ್ಸ್ಫಾರ್ಮರ್ ಅವರೇ ಕೊಡ್ತಾ ಇದ್ದಾರೆ, ಶೀಘ್ರ ಸಂಪರ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ SC/ST ಅನುದಾನ ಇದೆ. ಮತ್ತು ಇವತ್ತು ಗಂಗಾ ಕಲ್ಯಾಣ ಯೋಜನೆಗೆ ವಿದ್ಯುತ್ ಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ಇನ್ನೇನು ಸರ್ಕಾರ ಇವತ್ತು ಹಾಸ್ಟೆಲ್ಗಳಿಗೆ, ಶಾಲೆಗಳಿಗೆ, ಮಠಗಳಿಗೆ ಎಲ್ಲ ಏನು ವ್ಯವಸ್ಥೆ ಇದೆ, ನಾಳೆ ಎಲ್ಲ ಕಡಿತ ಬಿಡ. ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ವಹಿಸಬಾರದು ಅಂತೇಳಿ ನಾವು ತಮ್ಮ ಮೂಲಕ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವು ಬಾಹ್ಯಾಕಾಶ, ಅಂತರಾಕಾಶ, ಬಂದರು, ವಿಮಾನ ನಿಲ್ದಾಣ, ಹಡಗು ನಿಲ್ದಾಣ, ರೈಲು, ಬ್ಯಾಂಕ್ಗಳು, ರಕ್ಷಣಾ ವ್ಯವಸ್ಥೆ ಸೇರಿದಂತೆ ಸರ್ಕಾರಕ್ಕೆ ಉತ್ಪಾದನೆ ಕೊಡುವಂತ ಎಲ್ಲವನ್ನ ಖಾಸಗೀಕರಣಕ್ಕೆ ಕೊಡುವ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡಿದೆ ಅಂತ ಹೇಳಿ ಕೇಂದ್ರದ ಹಣಕಾಸು ಮಂತ್ರಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ 40 ಬಂದರುಗಳನ್ನು ಖಾಸಗಿಯವರಿಗೆ ಕೊಟ್ಟದ್ದಾಗಿದೆ. ವಿಮಾನ ನಿಲ್ದಾಣ 2 ರೈಲು ಮಾರ್ಗಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಈಗಾಗಲೇ ಆಲ್ರೆಡಿ. ಈ ತರ ಇದನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅಂಬೋದು ಇದು ಸಾರ್ವಜನಿಕರ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಕಟ್ಟಿದ್ದಾರೆ. ಇವತ್ತು ಅದನ್ನು ಏಕೈಕಾಗಿ ನಾವು ವರ್ಗಾಯಿಸ್ತೀವಿ ಅಂತಂದ್ರೆ ಯಾರು ಹೇಳಿದ್ದು? ರಾಜ್ಯ ಸರ್ಕಾರ ವಿದ್ಯುತ್ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಕೆಲವೊಂದು ಆಲೆ ವರ್ಗಾಯಿಸಿದಂತ ಹೊಂಟಾರೆ. ಇವತ್ತು ಪೂರ್ತಿ ಏಕ ವ್ಯಕ್ತಿಗೆ ಕೊಡ್ತೀವಿ ಅಂತಂದ್ರೆ ಹೆಂಗ? ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಕೊಡಬಾರದು.
ಈ ಒಂದು ವಿಚಾರ ನಾಳೆ 2002ರಲ್ಲಿ ಭಾರತ ಸರ್ಕಾರದ ವಿಜ್ಞಾನಿಗಳು ಅಮೂಲ್ಯ ರೆಡ್ಡಿ ಅಂತೇಳಿ ಅವ್ರು ಇವತ್ತಿಲ್ಲ, ಅವರು ಹೇಳಿದ್ರು ಈಗಿರ್ತಕ್ಕಂಥ ಸರ್ಕಾರ ಏನಂತ ಹೇಳ್ತಾ ಇದೆ ಅಂದ್ರೆ, ಏನು ವಿದ್ಯುತ್ ಉತ್ಪಾದನೆ ಆಗುತ್ತಾ ಇದರಲ್ಲಿ 40 ಭಾಗ ಹಳ್ಳಿಗಳ ಕೃಷಿಗೆ ಹಳ್ಳಿಗಳಿಗೆ ಬಳಕೆ ಆಗುತ್ತಾ ಅಂತ ಹೇಳ್ತಾರೆ. ಅಮೂಲ್ಯ ರೆಡ್ಡಿ ಅವರು ಹೇಳಿದ್ದೇನಂತಂದ್ರೆ 9% ಮಾತ್ರ ರೈತರಿಗೆ ಗ್ರಾಮೀಣ ಪ್ರದೇಶಕ್ಕೆ ಬಳಕೆ ಆಗ್ತಾ ಇದೆ, 91 ಭಾಗ ಪಟ್ಟಣ ನಗರಗಳಿಗೆ ಬಳಕೆ ಆಗ್ತಾ ಇದೆ ಅಂತ ಅವರು ನಾವು ಲಿಖಿತ ಮೂಲಕ ಹೇಳ್ತಿದ್ದೀವಿ. ಅಂದ್ರೆ ಇವರ ಉದ್ದೇಶ ಏನು, ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಒಂದು ಮಾತನ್ನು ಕೇಳ್ತಾ ಇದ್ದೇನೆ, ದೇಶದಲ್ಲಿರ್ತಕ್ಕಂಥ ಅತಿಯಾದ ಶ್ರೀಮಂತ ಮುಖ್ಯಮಂತ್ರಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಒಂದು ವಾರ ಆಗಿಲ್ಲ ಈ ವಿದ್ಯುತ್ ಮಾರಾಟ ಮಾಡುವಂತ ಅನಿವಾರ್ಯತೆ ಏನೈತಿ ಸರ್ಕಾರ ಸಂಬಂಧಿರ್ತಕ್ಕಂಥದ್ದು. ರೈತರ ಕಡೆ ಗಮನ ಹರಿಸಿ ಒಂದು ಉದಾಹರಣೆಗೆ ಡಾಕ್ಟರ್ MS ಸ್ವಾಮಿನಾಥನ್ ವರದಿ ರೈತರ ಆತ್ಮಹತ್ಯೆ ತಡೆಯಲು ಏನು ನಿರ್ಧಾರವನ್ನ ತರಬೇಕಾಗಿತ್ತು, ವರದಿ ಬಿಡುಗಡೆ ಮಾಡಿಸಬೇಕಾಗಿತ್ತು. 2006ರಲ್ಲಿ ಕೊಟ್ಟಿದ್ದಾರೆ. 2006ರಲ್ಲಿ ಕಾಂಗ್ರೆಸ್ ನೇತೃತ್ವದ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಅವರು ವರದಿಯನ್ನು ಜಾರಿ ಮಾಡಲಿಲ್ಲ. ನಂತರದಲ್ಲಿ 2014ರಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು, ನಾವು ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದ್ವಿಗುಣ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಈ ಡಾಕ್ಟರ್ MS ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ಕೊಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಇವತ್ತು ಆ ವರದಿ ಬಗ್ಗೆ ಯಾರು ಚಕ್ಕರೆ ಆಗ್ತಿಲ್ಲ. ಇವತ್ತು ವಿರೋಧ ಪಕ್ಷ ಸೆಂಟ್ರಲ್ ನಲ್ಲಿ ವಿರೋಧ ಪಕ್ಷ ಮಾತಾಡ್ತಾ ಇಲ್ಲ, ವಿರೋಧ ಪಕ್ಷ ಅಲ್ಲಿ ಸತ್ತೋಗಿದೆ. ಇಲ್ಲ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ, ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿ ಇಲ್ಲಿ ಸತ್ತೋಗಿದೆ, ಕೇಂದ್ರದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲಿ ಅದು ಸತ್ತೋಗಿದೆ. ಅಂದ್ರೆ ಇವರಿಗೆ ಧ್ವನಿ ಇಲ್ಲ. ಅಂದ್ರೆ ಇವರೆಲ್ಲರೂ ಒಂದೇ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಹಂಚಿಕೊಂಡು ತಿನ್ನಮ್ಮ ಅಂತ ಉದಾಹರಣೆ ಅಂತಿಲ್ಲ. ಕಾರಣ ಒಂದು ಉದಾಹರಣೆ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಮುಖ್ಯ ಉದ್ದೇಶ ಸರ್ ಮುಖ್ಯ ಉದ್ದೇಶ ಏನು ಸರ್? ನಮ್ದು ಮುಖ್ಯ ಉದ್ದೇಶ ರೈತರಿಗೆ ಷರತ್ತು ರಹಿತವಾಗಿ ಗೊಬ್ಬರ ವಿತರಣೆ ಮಾಡೋದು. ಅವ್ರು ಏನಂತ ಹೇಳ್ತಾರೆ, ಈಗ ತಿಂಗಳಿಗೆ ಒಂದು ಚೀಲ ಯೂರಿಯಾ ಕೊಡ್ತು ಅಂತ ಹೇಳ್ತಾರೆ. ನಮ್ಮ ಭತ್ತಕ್ಕೆ 1 ತಿಂಗಳಲ್ಲಿ 3 ಗೊಬ್ಬರ ಮುಗಿಸ್ತೀವಿ ನಾವು. 1 ತಿಂಗಳಲ್ಲಿ 3 ಗೊಬ್ಬರ ಮುಗಿಸ್ಬೇಕಾಗಪ್ಪ ಅಂದ್ರ ಒಮ್ಮೆಲೆ 3 ಚೀಲ ಗೊಬ್ಬರ ಕೊಟ್ಟರೆ ಮಾತ್ರ ನಮ್ಗೆ 1 ಎಕರೆಗೆ 3 ಚೀಲ ಗೊಬ್ಬರ ಕೊಟ್ಟರೆ ಮಾತ್ರ ಬೆಳೆಗೆ ನಾವು ಬೆಳೆ ಸಾಧಿಸಾಗುತ್ತೆ. ತಿಂಗಳಿಗೆ 1 ಚೀಲ ಅಂದ್ರೆ ನಮ್ಮ ಬೆಳೆ ಕಟಾವಿ ಬರ್ತದೆ 3 ತಿಂಗಳದಾಗ. ಕೆಲವು ಬೆಳೆಗಳು ಹೆಂಗಿರ್ತಾವ ಅಂದ್ರ ಸೋನಾ ಮಸೂರಿ 125 ದಿನಕ್ಕೆ ಬರ್ತೈತೆ, RNR 115 ದಿವಸ ಬರ್ತೈತೆ. ಅದರಲ್ಲಿ ಯಾವ್ದಾರ ನಾವು ಕಾವೇರಿ ಸೋನೆ ರಚಿಸ ಬಂದ್ರ 120 ದಿನಕ್ಕೆ ಬಂದ್ರೆ. ಹಿಂಗಾಗಿ ನಮ್ಗೆ ಏನಂದ್ರೆ 3 ಗೊಬ್ಬರ ಮೊದಲೇ ಮುಗಿಸ್ಬೇಕಾಗುತ್ತೆ ತಿಂಗಳದಾಗ. ಅದೇ ರೀತಿಯಾಗಿ ಸರ್ ಇವತ್ತು ವಿದ್ಯುತ್ ಅನ್ನ ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪನಿಗೆ ಮಾರಾಟ ಮಾಡಬಾರ್ದು ಏನು. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರ, ರೈತರು ಇವತ್ತು ದೇಶದಲ್ಲಿ ಪ್ರತಿ 4 ನಿಮಿಷಕ್ಕೆ ರೈತರು ಸಾಯಕೈತಾರೆ. ಅಂದ್ರೆ ಪ್ರತಿ ವರ್ಷ 1,35,000 ಜನ ದೇಶದಲ್ಲಿ ಸಾಯಕೈ ಆತ್ಮಹತ್ಯೆ ಲೆಕ್ಕಾಚಾರ. ಇದರಲ್ಲಿ ಏನ್ ಮಾಡ್ತಾರ ರೈತರು, ಇವರು ನಾನಾ ಕಾರಣಗಳಂದ್ರೆ ಕುಟುಂಬ ಕಾರಣ, ಇವ್ರ ಹೆಸರಿನ ಜಮೀನಿಲ್ಲ, ಇವ್ರದ್ದು ಬೆಳೆ ಸಾಲ ಇಲ್ಲ, ಇವ್ರದ್ದು ಇನ್ನಿತರ ತೊಂದರೆ ಕೈ ಬಿಟ್ಟು ಪ್ರತಿ ವರ್ಷ 18,000 20,000 ಜನರಿಗೆ ಆತ್ಮಹತ್ಯೆ ಯೋಜನೆ ಕೊಡಬೇಕು. ಅದೇ ರೀತಿಯಾಗಿ ಇವತ್ತು ಪ್ರತಿ ವರ್ಷ 1,35,000 ಜನ ರೈತರು ಬೆಳ್ಳಿಗೆ ಸಿಗಲಾರ್ದ ಸಾಲ ಬಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತಂದ್ರೆ ಇದು ಸಾಮಾನ್ಯವಾದಂತ ಆಗಲ್ಲ. ಎಲ್ಲರೂ ನಾವು ಮಾತಾಡುತ್ತೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡಿದ ನಂತರ ಡಾಕ್ಟರ್ MS ಸ್ವಾಮಿನಾಥನ್ ವರದಿಯನ್ನು ಜಾರಿಗೊಳಿಸಬೇಕು. ಮತ್ತು ಅದೇ ರೀತಿಯಾಗಿ ಇವತ್ತು ಜೋಳ ಮಾರಾಟ ಮಾಡಿವಿ ನಾವು. ಬ್ಯಾಚಗಿ ಬೆಳೆ ಇಲ್ಲ, ಪ್ರಮುಖ ನಮ್ಮ ಜಿಲ್ಲೆಯ ಬೆಳೆ ಜೋಳ. ಜೋಳದ ಹಣವನ್ನ ರೈತರ ಖಾತೆಗೆ 3 ತಿಂಗಳ ತಗೊಂಡು ಜೋಳ ತಗೊಂಡು ಈಗಾಗಲೇ ಅನ್ನ ಬಗ್ಗೆ ಹಂಚಕತ್ತಾರ, ದುಡ್ಡು ಹಾಕಿಲ್ಲ ನಮ್ಗೆ. ಅಂದ್ರೆ ಉದ್ದಿರಿ ಜೋಳ ತಗೊಂಡು ಹಂಚಕತ್ತಾರ. ಅಂದ್ರೆ ಇವ್ರು ಎಂತ ಭಾಗ್ಯ. ಅದ್ರ ಜೊತೆಗೆ ಇವತ್ತು ಏನಾಗತ್ತೆ, ಇವತ್ತು ಗೃಹಲಕ್ಷ್ಮಿ ಹಣವನ್ನ ನಾವು ಪರಿಶೀಲನೆ ಮಾಡುವ ಮತ್ತೆ ಬೇರೆ ಹೊಸ ರೀತಿಯ ಬೇಕಂತ ಹೇಳ್ತಾರೆ. ಅಂದ್ರೆ ಇವ್ರು 4 ಕಿಲೋ ಮುಂದೆ ದಬ್ಬಂತ ಕೆಲಸ. ಈ ಉದಾಹರಣೆ ಎಕ್ಸಾಂಪಲ್ ನಿಮ್ಗೆ ಶಾಲೆ ಕಾಲೇಜು ಎಲ್ಲಾ ಮಕ್ಕಳುಗಳಿಗೆ ಉಚಿತ ಬಸ್ ಪಾಸ್ ಕೊಡ್ತು ಅಂತ ಹೇಳಿದ್ರು. ಉಚಿತ ಬಸ್ ಪಾಸ್ ನೆಟ್ವರ್ಕ್ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಯ್ಯ ಜವಳಗೇರ, ಚನ್ನಪ್ಪ ಹುಣಸಿಹಾಳ್, ಹುಡ, ರಾಮಬಾಬು, ಗಂಗಪ್ಪ ಏಗನೂರು, ಜಶ್ಮೀರ್ ಅಲಿ, ಶ್ರೀನಿವಾಸ್, ನಿಂಗಪ್ಪ ವಡ್ಲೂರು, ಹನುಮಂತರಾಯ ಸೇರಿ ಅನೇಕರು ಇದ್ದರು. ಹಿರಿಯ ನಾಗರಿಕರಿಗಾಗಿ ಕಾನೂನಿನಲ್ಲಿ ಸಾಕಷ್ಟು ಸೇವೆಗಳು ಮತ್ತು ಸೌಲಭ್ಯಗಳಿದ್ದು, ಹಿರಿಯ ನಾಗರಿಕರಿಗೆ ಶೋಷಣೆಗಳಾದಲ್ಲಿ ಆಯಾ ವಿಭಾಗದ ಸಹಾಯಕ ಆಯುಕ್ತರ ಮೂಲಕ ಪರಿಹರಿಸಿಕೊಳ್ಳಬಹುದಾಗಿದೆ. ಈ ಬಗ್ಗೆ ಹಿರಿಯ
ನಾಗರಿಕರು ಜಾಗೃತರಾಗಬೇಕು ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆ ಕುರಿತು ತಿಳಿದುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿದ್ದರಾಮಪ್ಪ ಕೆ ಹೇಳಿದರು. ಹಿರಿಯ ನಾಗರಿಕರಿಗಾಗಿ ಕಾನೂನಿನಲ್ಲಿ ಸಾಕಷ್ಟು ಸೇವೆಗಳು ಮತ್ತು ಸೌಲಭ್ಯಗಳಿದ್ದು, ಹಿರಿಯ ನಾಗರಿಕರಿಗೆ ಶೋಷಣೆಗಳಾದಲ್ಲಿ ಆಯಾ ವಿಭಾಗದ ಸಹಾಯಕ ಆಯುಕ್ತರ ಮೂಲಕ ಪರಿಹರಿಸಿಕೊಳ್ಳಬಹುದಾಗಿದೆ. ಈ ಬಗ್ಗೆ ಹಿರಿಯ ನಾಗರಿಕರು ಜಾಗೃತರಾಗಬೇಕು ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆಯ ಕುರಿತು ತಿಳಿದುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿದ್ದರಾಮಪ್ಪ ಕೆ ಹೇಳಿದರು. ಅವರಿಂದು ನಗರದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಸುರಕ್ಷಾ ಸಂಸ್ಥೆ, ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಹಾಗೂ ರೋಟರಿ ಕ್ಲಬ್ ಕೃಷ್ಣ ತುಂಗೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕರ ಶೋಷಣೆಯ ಜಾಗೃತಿ ದಿನಾಚರಣೆಯನ್ನ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹಿರಿಯ ನಾಗರಿಕರು ನಮ್ಮ ಶಕ್ತಿ ಇದ್ದಾಗ ಮಕ್ಕಳನ್ನು ಉತ್ತಮವಾಗಿ ಪಾಲನೆ ಪೋಷಣೆ ಮಾಡಲು ಶ್ರಮಿಸಿರುತ್ತೀರಿ. ನಂತರ ವಯಸ್ಸಾದ ಮೇಲೆ ಮಕ್ಕಳು ವಿವಿಧ ಕಾರಣಗಳಿಂದ ತಂದೆ ತಾಯಿಯರನ್ನು ದೂರ ಮಾಡುತ್ತಾರೆ. ಮಕ್ಕಳಿಂದ ದೂರ ಆದ ನಂತರ ಅವರಿಗೆ ದುಡಿಯುವ ಶಕ್ತಿಯೂ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಆಯಾ ಉಪವಿಭಾಗದ ಸಹಾಯಕ ಆಯುಕ್ತರ ಬಳಿ ಪಾಲಕರ ಹಾಗೂ ಹಿರಿಯ ನಾಗರಿಕರ ಪಾಲನೆ ಪೋಷಣೆಯ ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದಾಗ ಅವರಿಗೆ ನ್ಯಾಯ ಒದಗಿಸಲಾಗುತ್ತದೆ. ಆದ್ದರಿಂದ ಹಿರಿಯ ನಾಗರಿಕರು ಕಾಯ್ದೆಯ ಸದುಪಯೋಗ ಪಡೆದುಕೊಂಡು ಜೀವನ ಭತ್ಯೆಯನ್ನು ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಅರ್ಜಿ ಸಲ್ಲಿಸಿದ 60 ದಿನಗಳಲ್ಲಿ ಸಹಾಯಕ ಆಯುಕ್ತರು ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕು ಅಥವಾ ವಿಲೇವಾರಿಗೊಳಿಸಬೇಕು. ಒಂದು ವೇಳೆ ವಿಳಂಬವಾದರೆ ಹೆಚ್ಚುವರಿಯಾಗಿ 30 ದಿನಗಳ ಕಾಲಾವಕಾಶ ನೀಡಲಾಗುತ್ತದೆ. ಒಟ್ಟು 90 ದಿನದಲ್ಲಿ ಅರ್ಜಿಗಳನ್ನು ವಿಲೇವಾರಿಗೊಳಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ತಾವೆಲ್ಲರೂ ತಮ್ಮ ಜೀವನದಲ್ಲಿ ಅಥವಾ ಶಕ್ತಿ ಇದ್ದಾಗ ತಾವೆಲ್ಲರೂ ತಮ್ಮ ಮಕ್ಕಳನ್ನು ಚೆನ್ನಾಗಿ ಪಾಲನೆ ಮಾಡಿ ಅವರಿಗೆ ದೊಡ್ಡವರು ಮಾಡಿ ತುಂಬ ಚೆನ್ನಾಗಿ ನೋಡಿಕೊಂಡು ಒಂದು ಹಂತಕ್ಕೆ ಅವರಿಗೆ ತಲುಪಿಸಿರ್ತೀವಿ. ಅವರ ನಂತರ ಅವರು ಮದುವೆ ಮಾಡಿಕೊಂಡು ನಂತರ ಅವರು ತಮ್ಮ ಮನೆಯನ್ನು ಬಿಟ್ಟು ಬೇರೆ ಬೇರೆ ಕಡೆ ಇರಲಿಕ್ಕೆ ಪ್ರಾರಂಭ ಆಗಿದ್ಮೇಲೆ ನಾವು ಮನೆಯಲ್ಲಿ ಒಬ್ಬರೇ ಇರ್ತೀವಿ. ಆವಾಗ ನಮಗೆ 60-70 ವರ್ಷ ಆಗಿರುತ್ತೆ. ಆವಾಗ ನಮ್ಮ ಶಕ್ತಿಯೆಲ್ಲ ಕಡಿಮೆ ಆಗಿರುತ್ತೆ. ದುಡಿಮೆ ಮಾಡಲಿಕ್ಕೆ ಆಸಕ್ತರಾಗುತ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ನೋಡ್ಕೊಳ್ಳಿಕ್ಕೆ ಮಕ್ಕಳು ಇರಲೇಬೇಕು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ತಮ್ಮ ಜೊತೆ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ತಾವು ಏನು ಮಾಡ್ಬೇಕಂದ್ರೆ ಆವಾಗ ತಾವು ಈ ಎಲ್ಲ ಓಲ್ಡ್ ಏಜ್ ಹೋಮ್ಗಳು, ಅನಾಥಾಶ್ರಮ ಇಂಥ ಕಡೆ ಎಲ್ಲ ತಾವು ಆಶ್ರಯ ಪಡೆಯುತ್ತೀರಿ. ಇಂಥ ಒಂದು ಸಂದರ್ಭದಲ್ಲಿ ತಮಗೆ ಆರ್ಥಿಕವಾಗಿ ಸಹಾಯ ಆಗಬೇಕಾಗ್ತಿದ್ದಂಥ ಸಂದರ್ಭದಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಈಗ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಮೊದಲು CRPC ಅಡಿಯಲ್ಲಿ 125 ಕಲಮಡಿಯಲ್ಲಿ ನಮಗೆ ಮೇಂಟೆನೆನ್ಸ್ ಬೇಕಂದ್ರೆ ತಾವು ನ್ಯಾಯಾಲಯಕ್ಕೆ ಬರಬೇಕಾಗ್ತಿತ್ತು. ಆದರೆ ತಮ್ಮೆಲ್ಲರೂ ಗೊತ್ತಿರುವಂತೆ ನ್ಯಾಯಾಲಯದಲ್ಲಿ ಒಂದೇ ಪ್ರಕರಣಗಳಿಂದ ನಮಗೆ ಸಾವಿರಾರು ಪ್ರಕರಣಗಳು ಇರುತ್ತವೆ. ಅದರಲ್ಲಿ ಇದು ಒಂದು. ಹೀಗಾಗಿ ಇವನ್ನು ವಿಲೇವಾರಿ ಮಾಡುವುದರಲ್ಲಿ ಸ್ವಲ್ಪ ವಿಳಂಬವಾಗ್ತಾ ಇತ್ತು. ಅದರಿಂದ ಈ ಮೇಂಟೆನೆನ್ಸ್ಗಾಗಿ ಏನು ತಂದೆ ತಾಯಿಯರಾಗಲಿ ಅಥವಾ ಹೆಂಡತಿ ಆಗಲಿ ಯಾರೋ ಬಂದಿದ್ರೆ ಅಂಥವರಿಗೆ ತುಂಬಾ ಅಂದ್ರೆ ಬೇಗ ನ್ಯಾಯ ಸಿಗ್ತಿರ್ಲಿಲ್ಲ. ಇದನ್ನ ನಮ್ಮದು ಸರ್ಕಾರ ಏನ್ ಮಾಡ್ತು, 2007ರಲ್ಲಿ ವಿಶೇಷವಾಗಿ ನಿಮಗೆ ಒಂದು ಕಾಯ್ದೆಯನ್ನು ತಂತು, ಮೇಂಟೆನೆನ್ಸ್ ಆಫ್ ವೆಲ್ಫೇರ್ ಆಫ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಅಂತೇಳಿ. ಇದರಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಇರುವಂತಹ ಅಧಿಕಾರವನ್ನೆಲ್ಲವನ್ನು ವರ್ಗಾವಣೆ ಮಾಡಿ ಈ ಅಸಿಸ್ಟೆಂಟ್ ಕಮಿಷನರ್ ಹಂಪಣ್ಣ ಸರ್ ಇದು ಬರಲ್ಲ, ಹಂಪಣ್ಣ ಸರ್ ಇದ್ದಲ್ಲಿ ಯಾವುದೇ ಡೀಲ್ ಮಾಡೋದು ಈ ಎಲ್ಲ ಕಾಯ್ದೆಗಳಲ್ಲಿ ಅವರಿಗೆ ವರ್ಗಾವಣೆ ಮಾಡುತ್ತೆ. ಇದರ ಉದ್ದೇಶ ಏನಂತಂದ್ರೆ, ನೀವು ಅರ್ಜಿ ಹಾಕಿದ ಅಂದ್ರೆ ನೀವು ಯಾರು ಮಕ್ಕಳು ನೋಡ್ತಾ ಇರಲಿಲ್ಲ, ನಿಮ್ಗೆ ಮೇಂಟೈನ್ ಮಾಡ್ತಾ ಇರಲಿಲ್ಲ, ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ನೋಡ್ತಾ ಇರಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನೇರವಾಗಿ ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯಕ್ಕೆ ಹೋಗಿ ಈ ಕಾಯ್ದೆ ಅಡಿಯಲ್ಲಿ ಅರ್ಜಿಯನ್ನು ಹಾಕಿದ್ರೆ, ಈ ಅರ್ಜಿ ಹಾಕಿ ತಲುಪಿದ 60 ದಿವಸದ ಒಳಗಾಗಿ ಇದನ್ನು ವಿಲೇವಾರಿ ಮಾಡಬೇಕಂತ ಈ ಕಾಯ್ದೆಯಲ್ಲಿ ಹೇಳಲಾಗಿದೆ. ಅಂದ್ರೆ ಎಕ್ಸ್ಟೆಂಡೆಡ್. ಮತ್ತೆ ಒಂದು ವೇಳೆ ಯಾವುದೇ ಕಾರಣದಿಂದ ವಿಳಂಬವಾಗಿದ್ರೆ 30 ದಿವಸ ಒಳಗೆ ಮತ್ತೆ 30 ದಿವಸ ಎಕ್ಸ್ಟೆನ್ಷನ್ ಕೊಡಲಾಗಿದೆ. ಅಂದ್ರೆ ಟೋಟಲ್ 90 ದಿವಸ ಒಳಗಾಗಿ ಈ ಅರ್ಜಿಗಳನ್ನ ವಿಲೇವಾರಿ ಮಾಡಬೇಕಾಗಿದೆ.
ಅಂದರೆ ನಂತರ ಸಹಾಯಕ ಆಯುಕ್ತ ಹಂಬಣ್ಣ ಸಜ್ಜನ್ ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಹಿರಿಯ ನಾಗರಿಕರಾಗುವ ಶೋಷಣೆಗಳನ್ನು ತಡೆಯಲು ಮತ್ತು ಇದರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 15ರಂದು ಹಿರಿಯ ನಾಗರಿಕರ ಶೋಷಣೆಯ ಜಾಗೃತಿ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತದೆ. ಹಿರಿಯ ನಾಗರಿಕರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವರವರ ಮಕ್ಕಳದ್ದಾಗಿರುತ್ತದೆ. ಆದ್ದರಿಂದ ಕಾನೂನು ವ್ಯವಸ್ಥೆಯು ಕೂಡ ಹಿರಿಯ ನಾಗರಿಕರ ಜವಾಬ್ದಾರಿಯನ್ನು ಅವರವರ ಕಾನೂನುಬದ್ಧ ವಾರಸುದಾರರಿಗೆ ನೀಡುತ್ತದೆ. ಹಿರಿಯ ನಾಗರಿಕರು ತಮಗೆ ತೊಂದರೆ ಉಂಟಾದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090ಕ್ಕೆ ಕರೆ ಮಾಡಬಹುದಾಗಿದೆ ಎಂದು ಹೇಳಿದರು. ಹಿರಿಯ ನಾಗರಿಕರು ಅಂದರೆ ಯಾರು? ಕಾನೂನಿನಲ್ಲಿ ನಾವು 60 ವಯಸ್ಸು ಆಗಿತ್ತು ಅಂತ ಹೇಳಿದ್ರೆ ಅವರಿಗೆ ಹಿರಿಯ ನಾಗರಿಕರು ಅಂತ ಕರೀತೇವೆ. ಸೊ ಹಿರಿಯ ನಾಗರಿಕರಿಗೆ ಏನು ಸಮಸ್ಯೆಗಳಾಗ್ತವ? ಸೊ ಅವ್ರಿಗೆ ಕಾನೂನುಬದ್ಧವಾಗಿರ್ತಕ್ಕಂಥ ಮಕ್ಕಳು, ಮಗಳು ಅಥವಾ ಮೊಮ್ಮಗಳು ಮತ್ತು ಇತರೆ ಕಾನೂನುಬದ್ಧ ವಾರಸುದಾರರು ಏನಾಗ್ತದೆ, ಹಿರಿಯ ನಾಗರಿಕರಿಗೆ ತಮ್ಮದೇ ಆದಂಥ ಆದಾಯದಿಂದ ಅಥವಾ ತಮ್ಮದೇ ಆದಂಥ ಏನು ಆಸ್ತಿ ಪಾಸ್ತಿ ಇರ್ತದೆ ಅದರಿಂದ ಬಂದಂಥ ಆದಾಯದಿಂದ ಅವರಿಗೆ ತಮ್ಮ ಪಾಲನೆ ಪೋಷಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಮತ್ತು ಕಾನೂನುಬದ್ಧ ವಾರಸುದಾರರು ಅವ್ರಿಗೆ ಕೇರ್ ತಗೊಂಡು ಅವರ ಪಾಲನಾ ಪೋಷಣೆಯನ್ನು ಮಾಡಬೇಕಾಗ್ತದೆ. ಸೊ ಆ ಒಂದು ಕಾರ್ಯದಲ್ಲಿ ವಿಫಲ ಆದರೆ ನಮ್ಮ ಹಿರಿಯ ನಾಗರಿಕರು ಸ್ವಲ್ಪ ಜಾಗೃತಿಗೊಂಡು ಈ ವೇದಿಕೆ ಮೇಲೆ ಸಾಹೇಬರು ಹೇಳಿದರು, ಕಾನೂನು ಸೇವೆಗಳ ಪ್ರಾಧಿಕಾರದ ಏನಾದರೂ ತಮಗೆ ಸಹಾಯ ಬೇಕಿದ್ರೆ ನಮ್ಮ ಹತ್ರನೂ ಬರ್ಬೋದು ಅಂತ ಹೇಳಿ. ಸೊ ಇದಕ್ಕೆ ಒಂದು ಸಹಾಯವಾಣಿ ಕೂಡ ಇದೆ, 1090 ಸೊ ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಸಹಾಯವಾಣಿ ಕೇಂದ್ರಕ್ಕೆ ಕೂಡ ತಾವು ಕಾಲ್ ಮಾಡಬಹುದು. ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಸಾಹೇಬರ ಕಡೆನೂ ತಾವು ಸಲಹೆಗಳನ್ನು ಮತ್ತು ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಹೇಳಿ ಕಾನೂನು ರೀತಿಯಲ್ಲಿ ಸಹಾಯ ಪಡ್ಕೋಬಹುದು. ಮತ್ತು ಉಪನಿರ್ದೇಶಕರಿದ್ದಾರೆ, ಅದಕ್ಕೆ ಆದಂಥ ಅಧಿಕಾರಿಗಳಿದ್ದಾರೆ. ಅಥವಾ ನೇರವಾಗಿ ನೀವು ಈಗ ಈ ನಿಟ್ಟಿನಲ್ಲಿ ಸಾಹೇಬರು ಹೇಳಿದ್ರು 2007ರಲ್ಲಿ ಪಾಲಕರ ಮತ್ತು ಹಿರಿಯ ನಾಗರಿಕರ ಪಾಲನೆ ಮತ್ತು ಪೋಷಣೆ ಕಾಯ್ದೆ 2007 ಈ ಕಾನೂನಿನಲ್ಲಿ ಸಹಾಯಕ ಆಯುಕ್ತರು ಅಂದರೆ ಉಪ ವಿಭಾಗಾಧಿಕಾರಿಗಳು ಏನು ಮೇಂಟೆನೆನ್ಸ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ, ಸೊ ಆ ಒಂದು ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿರ್ತೀವಿ. ಸಹಾಯಕ ಆಯುಕ್ತರು ಎಲ್ಲರೂ ನಮ್ಮ ರಾಜ್ಯಾದ್ಯಂತ ಎಷ್ಟು ಜನ ಅಸಿಸ್ಟೆಂಟ್ ಕಮಿಷನರ್ಸ್ ಅಥವಾ ಉಪ ವಿಭಾಗಾಧಿಕಾರಿಗಳಿರ್ತೀವಿ, ಎಲ್ಲರೂ ಕೂಡ ಹಿರಿಯ ನಾಗರಿಕರ ಒಂದು ಮೇಂಟೆನೆನ್ಸ್ ಟ್ರಿಬ್ಯುನಲ್ ಅಧ್ಯಕ್ಷರಾಗಿರ್ತೀವಿ. ಸಾಹೇಬರು ಒಂದು ಅರ್ಜಿಯನ್ನು ನಮ್ಮ ಹತ್ರ ಹಾಕಿದಾಗ ಆ ಒಂದು ಅರ್ಜಿಯನ್ನು ವಿಲೆ ಮಾಡುವಂಥ ಕೆಲಸ ನಾವು ನೀವೇನು ಮಕ್ಕಳ ವಿರುದ್ಧ ನಮ್ಮ ಹತ್ರ ಅಪ್ಲಿಕೇಶನ್ ಕೊಟ್ಟಿರ್ತೀರಿ, ಯಾರು ನಿಮಗೆ ಕೇರ್ ಮಾಡ್ತಾ ಇಲ್ಲ ಅಂತ ಎಲ್ರಿಗೂ ಕೂಡ ನೋಟಿಸನ್ನು ಕೊಡೋದ್ರ ಮುಖಾಂತರ ಮತ್ತು ನೀವು ಕೊಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಏನು ಫ್ಯಾಕ್ಟ್ಸ್ ಅಂದರೆ ಸತ್ಯಾಸತ್ಯತೆಯನ್ನು ಸ್ವಲ್ಪ ತಿಳಿದುಕೊಂಡು ನಾವು ಅಂತಿಮವಾಗಿ ಒಂದು ಆದೇಶವನ್ನು ಮಾಡ್ತೇವೆ. ಅದು ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಯೋಜನೆ ಇರ್ಬೋದು, ಒಂದು ಸಂಸ್ಥೆ, ಒಂದು ವ್ಯವಸ್ಥೆ ಅತ್ಯಂತ ಯಶಸ್ವಿ ಆಗುತ್ತೆ. ಆದ್ದರಿಂದ ತಾವೆಲ್ಲರೂ ಕೂಡ ಒಂದು ಕುಟುಂಬದಲ್ಲಿ ಒಂದು ಅತ್ಯುನ್ನತ ಒಂದು ಅನುಭವ ಹೊಂದಿರತಕ್ಕಂಥ ಒಂದು ಗಣಿಯಾಗಿರ್ತೀರಿ. ನಿಮ್ಮ ಮಾರ್ಗದರ್ಶನ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಆಗತ್ತೆ. ಯಾಕಂತಂದ್ರೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ತಾವು ನಡೆದು ಬಂದ ಒಂದು ದಾರಿ ಸಂದರ್ಭದಲ್ಲಿ ನೀವು ಅನುಭವನ ಪಡೆದಿರ್ತೀರ. ಆ ಅನುಭವ ಅಂತಕ್ಕಂಥದ್ದು ಪ್ರತಿ ಕುಟುಂಬದಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆಗಿರ್ಬೋದು ಮತ್ತು ಇತರ ಸದಸ್ಯರಿಗೂ ಕೂಡ ಅವಶ್ಯಕತೆ ಇರುತ್ತೆ. ನೀವು ಕೂಡ ಈ ಮಾರ್ಗದರ್ಶನವನ್ನು ನಿಮ್ಮ ಕುಟುಂಬಕ್ಕೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ, ನಿಮಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಹಲವಾರು ಕಾಯ್ದೆ ಕಾನೂನುಗಳಿವೆ. ಸುರಕ್ಷಾ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥ ಪವನ್ ಕಿಶೋರ್ ಪಾಟೀಲ್ ಮಾತನಾಡಿ, ಸಮಾಜದಲ್ಲಿ ಪ್ರಸ್ತುತ ಮಹಿಳೆಯರು ಮತ್ತು ಮಕ್ಕಳಿಗಿರುವ ಆದ್ಯತೆ ಹಿರಿಯ ನಾಗರಿಕ ಸಿಗದಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಹಿರಿಯ ನಾಗರಿಕರ ರಕ್ಷಣೆ, ಸುರಕ್ಷತೆ ಮತ್ತು ಅವರ ಅನುಕೂಲಕ್ಕಾಗಿ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರವಿದ್ದು, ಕೇಂದ್ರದಲ್ಲಿ 80% ಪ್ರಕರಣಗಳನ್ನು ಕೌನ್ಸಿಲಿಂಗ್ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಹೇಳಿದರು. ದುಡ್ಡು ಇಲ್ಲಾರ್ದೊಂದು ಸಮಸ್ಯೆ, ದುಡ್ಡು ಇಲ್ಲಾರ್ದೋನ್ಗಿಂತ ದುಡ್ಡು ಇದ್ದವನು ಆಸ್ತಿ ಇದ್ದವನಿಗೆ ಸಮಸ್ಯೆ ಜಾಸ್ತಿ ಆಗಿದೆ ಸಮಾಜ. ಸೊ ಅಂಥವ್ರಿಗೆ ರಕ್ಷಣೆ ಮಾಡಬೇಕಾಗಿದ್ದು ಜವಾಬ್ದಾರಿ ನಮ್ಮ ಟ್ರಿಬ್ಯುನಲ್ ಜವಾಬ್ದಾರಿ ಇದೆ, ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಅವ್ರದ್ದು ಇದೆ. ನೀವು ನೇರವಾಗಿ ಹೋಗಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಬಹುದು, ಅಥವಾ ನಮ್ಮ ಕಚೇರಿಗೆ ಪೊಲೀಸ್ ವರಿಷ್ಠರ ಕಚೇರಿಯಲ್ಲಿ ತಾವು ಬಂದು ನೇರವಾಗಿ ಅರ್ಜಿ ಸಲ್ಲಿಸಬಹುದು.
ಕಾನೂನು ಸಲಹೆ ನೀಡ್ತೀವಿ ಮತ್ತು ಸಹಾಯಕ ಆಯುಕ್ತರ ಕಚೇರಿ ಕೂಡ ಹೋಗಿ ನೀವು ಜೀವನಾಂಶ ಪಡಿಬಹುದು. ಕೆಲವು ಜೀವನಾಂಶಕ್ಕೆ ಆದೇಶಗಳು ಆಗಿದ್ದಾವೆ, ಆದರೆ ಎಕ್ಸಿಕ್ಯೂಷನ್ ಆರ್ಡರ್ ಮಾಡಿದ್ದಾರೆ 6,000, 2,000, 5,000 ಪ್ರತಿ ತಿಂಗಳು ಕೊಡ್ಬೇಕಂತ, ಆದ್ರೆ ಮಕ್ಕಳು ಕೊಡ್ತಾ ಇಲ್ಲ. ಅದ ನಂತರ ಏನ್ ಮಾಡಬೇಕು ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಅದೇ ನೀವು ಫ್ಯಾಮಿಲಿ ಕೋರ್ಟಲ್ಲಿ 1 ವರ್ಷ ಮದುವೆ ಆಗಿ 1 ವರ್ಷ ಜೀವನ ಮಾಡಿದ್ರೆ ಸಾಕು, ನೀವು ಮೇಂಟೆನೆನ್ಸ್ಗೆ ಅರ್ಹರಾಗ್ತಾರೆ, ಮೇಂಟೆನೆನ್ಸ್ ಆರ್ಡರ್ ಮಾಡ್ಕೋತಾರೆ, 6 ತಿಂಗಳು ಆದ ತಕ್ಷಣ ಮತ್ತೆ ವಾರಂಟ್ ಇಶ್ಯೂ ಮಾಡ್ತಾರೆ, ಪೊಲೀಸ್ ಹಿಡ್ಕೊಂಡು ಬಂದು ಆ ದುಡ್ಡು ಕಟ್ಟೋವರೆಗೆ ಬಿಡೋದಿಲ್ಲ. 1 ವರ್ಷ ಜೀವನ ಮಾಡಿದೊಳಗೆ ಇಷ್ಟು ಕಾನೂನು ಸ್ಟ್ರಿಕ್ಟ್ ಆಗಿ ಕಾನೂನು ಇರುವಾಗ ನಾವು ಮಕ್ಕಳನ್ನ ಹಡಿದು ಬೆಳೆಸಿ ದೊಡ್ಡವರು ಮಾಡಿ ಒಂದು ಅವ್ರ ಕಾಲ ಮೇಲೆ ನಿಂದ್ರಂಗ ಮಾಡಿದ ಮೇಲೆ ನಮಗೆ ಜೀವನಾಂಶ ಬೇಕಂದ್ರೆ ನಾವು ಅಲ್ದಾಡ್ಬೇಕು. ಆರ್ಡರ್ ಆದ್ರೂ ಸಹ ನಮ್ಮ ಕೈಗೆ ಜೀವನಾಂಶ ಸಿಗುವುದಿಲ್ಲ. ಹಾಗಾಗಿ ಕಾನೂನು ಇದೆ, ತನ್ನ ಜಾಗದಲ್ಲಿ ಕಾನೂನು ಇದೆ, ಸ್ಟ್ರಿಕ್ಟ್ ಇದೆ ಕಾನೂನು, ಆದರೆ ಅದೊಂದು ಎಕ್ಸಿಕ್ಯೂಷನ್ ಆಪರೇಷನ್ ಆಗ್ತಾ ಇಲ್ಲ. ಕೆಲವರು ಎಸ್ ಅವರು ಆರ್ಡರ್ ಮಾಡಿದ್ಮೇಲೆ ತಕ್ಷಣ ಮಕ್ಕಳೇನ್ ಮಾಡ್ತಾರೆ, ಹೈಕೋರ್ಟ್ ಹೋಗ್ತಾರೆ, ಹೈಕೋರ್ಟ್ ಹೋಗಿ ಇಮಿಡಿಯೇಟ್ಲಿ ಸ್ಟೇ ತಂದ್ಬಿಡ್ತಾರೆ. ಅಲ್ಲಿ ಏನಾಗ್ಬಿಡುತ್ತೆ, ಹೈಕೋರ್ಟ್ ಅಲ್ಲಿ ಆದ ತಕ್ಷಣ ಇಂಪೌಂಡೆಡ್ ಆರ್ಡರ್ ಎಕ್ಸಿಕ್ಯೂಷನ್ ಅಂಡ್ ಆಪರೇಷನ್ ಹಿಯರ್ ಬೈ ಸ್ಟೇಡ್ ಅಂತ ಒಂದು ಕೊಟ್ಬಿಡ್ತಾರೆ. ಆನ್ಲೈನ್ ಪ್ರಿಂಟ್ ತಗೊಂಡು ಬಂದು ಕಾಪಿ ಹಚ್ಬಿಡ್ತಾರೆ. ಪೊಲೀಸರು ಏನು ಮಾಡೋಕ್ಕಾಗಲ್ಲ, ಸಹಾಯಕ ಆಯುಕ್ತರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಮಕ್ಕಳು ಬಹಳಷ್ಟು ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲರೂ ಅಂತಾರೆ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಒಳ್ಳೆ ಕೆಲಸ ಮಾಡೋಂಥವ್ರು, ಒಳ್ಳೆ ಸೇವೆ ಮಾಡೋಂಥವ್ರು ಇದ್ದಾರೆ ತಂದೆ ತಾಯಿಗೆ. ಕೆಲವರು ಕಿಡಿಗೇಡಿಗಳು ಸಾಕಷ್ಟು ಆಸ್ತಿಗಾಗಿ ತೊಂದರೆ ಕೊಡ್ತಾ ಇದ್ದಾರೆ, ಪೆನ್ಷನ್ ತೊಂದರೆ ಕೊಡ್ತಾ ಇದ್ದಾರೆ, ದೈಹಿಕವಾಗಿ ಹಲ್ಲೆಗೊಳಗಾದವರು ಸಹ ಬರ್ತಾರೆ ನಮ್ಮಲ್ಲಿ. ಅಂಥವ್ರಿಗೆ ಇಮಿಡಿಯೇಟ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕು ಪೊಲೀಸ್ ಇಲಾಖೆಯವರು, ಮಾಡಿ ಅಂತ ತಪ್ಪಿತಸ್ಥರಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅಂತ ಶಿಕ್ಷೆಗೊಳಗಾದಂಥವ್ರ ಬಗ್ಗೆ ಪ್ರಚಾರ ಆಗಬೇಕು ಸಮಾಜದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ. ಏನು ಶಿಕ್ಷೆ ಇದೆ, ತಂದೆ ತಾಯಿಗೆ ಏನಾದರೂ ಹಲ್ಲೆ ಮಾಡಿದಾಗ ಏನು ಶಿಕ್ಷೆ ಇದೆ, ಯಾವ ಥರ ಕೇಸ್ ಆಯ್ತು, ಒಳಗೆ ಹಾಕಿದ್ದಾನೆ ಅನ್ನೋ ಬಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಸಹ ಅದ್ರ ಬಗ್ಗೆ ಜಾಸ್ತಿ ಪ್ರಚಾರ. ಹಾಗಾಗಿ ಕೆಲವರು ಈ ಸಂದರ್ಭದಲ್ಲಿ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶರಣಮ್ಮ, ವಕೀಲರಾದ ಗಣೇಶ್, ಭಾಸ್ಕರ್ ಬಾಬು ಸೇರಿದಂತೆ ಅನೇಕರಿದ್ದರು. ಕನ್ನಡ ಸೇನೆ ಜಿಲ್ಲಾ ಘಟಕದಿಂದ ಕನ್ನಡ ಜಾಗೃತಿ ಜಾಥಾವನ್ನು ಜೂನ್ 18ರಂದು ನಡೆಸಲಾಗುತ್ತಿದ್ದು, ಸಂಘಟನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಹಾಗೂ ಚಲನಚಿತ್ರ ನಟ ಟೆನ್ನಿಸ್ ಕೃಷ್ಣ ಭಾಗವಹಿಸಲಿದ್ದಾರೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂ ಬಸವರಾಜ್ ಹೇಳಿದರು. ಕನ್ನಡ ಸೇನೆ ಜಿಲ್ಲಾ ಘಟಕದಿಂದ ಕನ್ನಡ ಜಾಗೃತಿ ಜಾಥಾವನ್ನು ಜೂನ್ 18ರಂದು ನಡೆಸಲಾಗುತ್ತಿದ್ದು, ಸಂಘಟನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಹಾಗೂ ಚಲನಚಿತ್ರ ನಟ ಟೆನ್ನಿಸ್ ಕೃಷ್ಣ ಭಾಗವಹಿಸಲಿದ್ದಾರೆ ಎಂದು ಸಂಘಟನೆ ಜಿಲ್ಲಾಧ್ಯಕ್ಷ ಎಂ ಬಸವರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 18ರಂದು ಬೆಳಿಗ್ಗೆ 10:30ಕ್ಕೆ ಬೈಕ್ ರ್ಯಾಲಿ ಮೂಲಕ ಕನ್ನಡ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುತ್ತದೆ. ಕನ್ನಡ ಶಾಲೆಗಳನ್ನು ಉಳಿಸುವುದು, ಗಡಿ ಭಾಗದ ಶಾಲೆಗಳ ಸಮಸ್ಯೆಗಳನ್ನು ನಿವಾರಿಸುವುದು, ಕನ್ನಡ ನಾಮಫಲಕ ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ನಡೆಯುವ ಜಾಥಾ ನಗರದ ವಿವಿಧ ರಸ್ತೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಗುತ್ತದೆ. ಕನ್ನಡ ಅಭಿಮಾನಿಗಳು, ಆಸಕ್ತರು, ವಿವಿಧ ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. 2 ರಿಂದ 3 100 ಬೈಕ್ಗಳೊಂದಿಗೆ ಜಾಥಾ ನಡೆಯಲಿದ್ದು, ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು, ಸದಸ್ಯರುಗಳು ಭಾಗವಹಿಸಲಿದ್ದಾರೆ ಎಂದರು. ನಮ್ಮ ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೆಆರ್ ಕುಮಾರಣ್ಣ ಹಾಗೂ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಟೆನ್ನಿಸ್ ಕೃಷ್ಣ ಅವರು ರಾಯಚೂರಿಗೆ ಆಗಮಿಸುತ್ತಿದ್ದು, ಅವರ ಜೊತೆಯಲ್ಲಿ ರಾಜ್ಯ ಪದಾಧಿಕಾರಿಗಳು ಕೂಡ ಆಗಮಿಸುತ್ತಿದ್ದು, ಅವತ್ತಿನ ದಿನ ನಾವು ನಮ್ಮ ಸಂಘಟನೆ ವತಿಯಿಂದ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕು 8 ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿಕೊಂಡು ಆವತ್ತಿನ ದಿನ ಗಡಿನಾಡು ಕನ್ನಡ ಜಾಗೃತಿ ಜಾಥಾ ಅಂತೇಳಿ ಒಂದು ಕಾರ್ಯಕ್ರಮ, ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಆ ಬೈಕ್ ಜಾಥಾಕ್ಕೆ ಸುಮಾರು 200 ರಿಂದ 300 ಬೈಕು ಜಾಥಾ ಮಾಡ್ತಾಯಿದ್ದೀವಿ. ಅಲ್ಲಿಂದ RTO ಸರ್ಕಲ್ನಿಂದ ಬೆಳಿಗ್ಗೆ 10:30ಕ್ಕೆ ಚಾಲನೆ ಕೊಡುವುದರ ಮುಖಾಂತರ ಮುಖ್ಯ ರಸ್ತೆ, ಮುಖ್ಯವಾಗಿ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಇರ್ಬೋದು, ಆಮೇಲೆ ಬಾಬು ವಿಜಯನಗರ ವೃತ್ತ, ಬಸವೇಶ್ವರ ವೃತ್ತ ಮತ್ತು ಮಹರ್ಷಿ ವಾಲ್ಮೀಕಿ ವೃತ್ತ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಜಾಥಾವನ್ನು ಹಮ್ಮಿಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೊಂದು ಕನ್ನಡ ಜಾಗೃತಿ ಜಾಥಾದ ಸಂಬಂಧ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಹಾಗೂ ಕನ್ನಡ ನಾಮಫಲಕ ಕಡ್ಡಾಯ ಹಾಗೂ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಬೃಹತ್ ಕನ್ನಡ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ.
ಅವತ್ತಿನ ದಿನ ಒಂದು ಬೇಡಿಕೆಯ ಮನವಿ ಪತ್ರವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಹೀಗಾಗಿ ಸುಮಾರು ಒಂದು 500-600 ಜನ ಸೇರುವ ನಿರೀಕ್ಷೆ ಇದೆ. ಅವತ್ತಿನ ದಿನ ಎಲ್ಲರೂ ಗಣ್ಯ ಮಾನ್ಯರು ಕೂಡ ನಾವು ಆಹ್ವಾನ ಪಡೆದಿದ್ದೇವೆ. ಅವತ್ತಿನ ಕೂಡ ಎಲ್ಲರೂ ವಿಚಾರಣೆ ಕೊಡುವುದರ ಮುಖಾಂತರ ಶಾಂತಿ ರೀತಿಯಿಂದ ನಾವು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಹನುಮೇಶ್ ನಾಯಕ್, ಉಪಾಧ್ಯಕ್ಷ ನಾಗಪ್ಪ, ಗೋವಿಂದ ಚವ್ಹಾಣ್, ಅಮರೇಶ್ ನಾಯಕ್, ಶರಣೋಜಿ ಪವಾರ್, ಬಿ ಮಂಜುನಾಥ್, ತಾಯಪ್ಪ ಕಾರ್ಪೆಂಟರ್, ನಾಗಲಿಂಗಪ್ಪಗೌಡ, ವಾಸುದೇವ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಗರಂಗ ಸಾಂಸ್ಕೃತಿಕ ವೇದಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರುಗಳ ಸಹಯೋಗದಲ್ಲಿ ಜೂನ್ 16ರಂದು ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ
ಸಾಂಸ್ಕೃತಿಕ ಕಲಾ ಸಂಗಮ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ ಅಧ್ಯಕ್ಷ ಪಂಪಾಪತಿ ಹೂಗಾರ್ ಹೇಳಿದರು. ರಾಗರಂಗ ಸಾಂಸ್ಕೃತಿಕ ವೇದಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರುಗಳ ಸಹಯೋಗದಲ್ಲಿ ಜೂನ್ 16ರಂದು ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಸಾಂಸ್ಕೃತಿಕ ಕಲಾ ಸಂಗಮ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ ಅಧ್ಯಕ್ಷ ಪಂಪಾಪತಿ ಹೂಗಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಹೂಗಾರ ಸಮಾಜದ ರಾಜ್ಯಾಧ್ಯಕ್ಷ ಬಸವರಾಜ್ ಹೂಗಾರ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಹೂಗಾರ ಸಮಾಜ ಗೌರವಾಧ್ಯಕ್ಷ ಉಗ್ರ ನರಸಿಂಹಪ್ಪ ಹೂಗಾರ ವಹಿಸಲಿದ್ದಾರೆ. ಕಾರ್ಯಕ್ರಮದ ಜ್ಯೋತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಉತ್ತರಾದೇವಿ ಮಠಪತಿ, ಜಿಲ್ಲಾ ಹೂಗಾರ ಸಮಾಜ ಅಧ್ಯಕ್ಷ ಈರಣ್ಣ ಹೂಗಾರ್, ವಾಣಿಜ್ಯೋದ್ಯಮಿ ವೀರೇಂದ್ರ ಪಾಟೀಲ್ ಹರವಿ, ಫಾತಿಮಾ ಫೌಂಡೇಶನ್ ಅಧ್ಯಕ್ಷೆ ಫಾತಿಮಾ ಹುಸೇನ್, ನಿವೃತ್ತ ಪಶು ವೈದ್ಯಾಧಿಕಾರಿ ಮಹಾದೇವಪ್ಪ, ಹಿರಿಯ ರಂಗಭೂಮಿ ಕಲಾವಿದೆ ಶಾಂತ ಕುಲಕರ್ಣಿ ಬೆಳಗಿಸಲಿದ್ದಾರೆ. ಅತಿಥಿಗಳಾಗಿ ಮೋಹನ್ ವಕೀಲ್, ಸೈಯದ್ ಮಜರ್ ಪಾಷಾ ವಾಕೀಲ್, ಬಿಎಚ್ ಗುಂಡಳ್ಳಿ, ಡಾಕ್ಟರ್ ಮಂಜುನಾಥ್ ವಟಗಲ್, ವಿಶ್ವನಾಥ್ ಹೂಗಾರ್ ಜಸ್ಕಾಂ, ರಮಾದೇವಿ, ಮಲ್ಲಿಕಾರ್ಜುನ್ ಹೂಗಾರ್, ಕೃಷ್ಣಪ್ಪ, ನಾಗರಾಜ್ ಜಗತಾಪ್, ಶರಣಪ್ಪ ಹೂಗಾರ್ ಗಾಣದಾಳ್ ಭಾಗವಹಿಸಲಿದ್ದಾರೆ. ಪ್ರತಿಭಾ ಗೋನಗಾಳದಿಂದ ಸುಗಮ ಸಂಗೀತ, ದೀಪಾ ರಾಯಚೂರು ಇವರಿಂದ ವಚನ ಗಾಯನ, ಶಾಂತಾ ಕುಲಕರ್ಣಿ ಅವರಿಂದ ಭಕ್ತಿ ಸಂಗೀತ, ವೆಂಕಟ ನರಸಿಂಹಲು ಇವರಿಂದ ತತ್ವಪದ ಗಾಯನ, ಎಂ ನರೇಂದ್ರ ಕುಮಾರ್ ಇವರಿಂದ ಭಾವಗೀತೆ, ಕೃಷ್ಣಪ್ಪ ತಂಡದಿಂದ ನೃತ್ಯ, ವರ್ಷಾ ಮಡ್ಡಿ ಶಕ್ತಿನಗರ ಇವರಿಂದ ಭರತನಾಟ್ಯ ಪ್ರದರ್ಶನವಾಗಲಿದೆ ಎಂದರು. ರಾಯಚೂರು ಈ ಒಂದು ಕಲಾ ಸಂಸ್ಥೆಯಿಂದ ದಿನಾಂಕ 16/6/2026 ಸಾಯಂಕಾಲ 6 ಗಂಟೆಗೆ ರಾಯಚೂರಿನ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರ ರಾಯಚೂರು ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಬಸವರಾಜ್ ಹೂಗಾರ್ ರಾಜ್ಯಾಧ್ಯಕ್ಷರು, ರಾಜ್ಯ ಹೂಗಾರ್ ಸಮಾಜ ಬೆಂಗಳೂರು ಇವರು ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ಶ್ರೀ ಉಗ್ರ ನರಸಿಂಹಪ್ಪ ಹೂಗಾರ್ ಮಾಜಿ ನಗರಸಭಾ ಸದಸ್ಯರು ಹಾಗೂ ಹೂಗಾರ್ ಸಮಾಜದ ಮುಖಂಡರು ಇವರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಉತ್ತರಾದೇವಿ ಮಠಪತಿಯವರು ವಹಿಸಿಕೊಳ್ಳಲಿದ್ದಾರೆ. ಶ್ರೀ ಈರಣ್ಣ ಹೂಗಾರ್ ಜಿಲ್ಲಾಧ್ಯಕ್ಷರು ಹೂಗಾರ್ ಸಮಾಜ, ಶ್ರೀ ವೆಂಕಣ್ಣ ನಿವೃತ್ತ ಆಹಾರ ಸಹಾಯಕ ನಿರ್ದೇಶಕರು, ಅನಂತರ ವೀರೇಂದ್ರ ಪಾಟೀಲ್ ಹರವಿ ಇವರು ಕೂಡ ಇನ್ನೂ ಮುಂತಾದ ಗಣ್ಯರು ಈ ಒಂದು ಜ್ಯೋತಿ ಬೆಳಗು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮೋಹನ್ ವಕೀಲರು, ಸೈಯದ್ ನಜರ್ ಪಾಷಾ ಗುಂಡಳ್ಳಿ, ಡಿ.ಎಚ್. ಗುಂಡಳ್ಳಿ ಅವರು, ಮಂಜುನಾಥ್ ಪಾಟೀಲ್, ಶ್ರೀ ಶರಣಪ್ಪ ಹೂಗಾರ್, ಮಲ್ಲಿಕಾರ್ಜುನ್ ಆಲೂರ್ ಇನ್ನು ಮುಂತಾದ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಉಪಸ್ಥಿತರಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ, ಹಾಡುಗಾರರಾಗಿ ಪ್ರತಿಭಾ ಗೋನಾಳ್, ಸುಗಮ ಸಂಗೀತ, ಆಮೇಲೆ ವಿಜಯ್ ಕುಮಾರ್ ದಿನ್ನಿ, ಆಮೇಲೆ ವೀರೇಂದ್ರ ಕುರ್ಡಿ, ನರೇಂದ್ರ ಕುಮಾರ್, ಶಾಂತಾ ಕುಲಕರ್ಣಿ ಇವರೆಲ್ಲ ಈ ಒಂದು ಜಾನಪದ ರಂಗಗೀತೆಗಳು ಮುಂತಾದ ವಿವಿಧ ಪ್ರಕಾರದ ಸಂಗೀತ ಹಾಡುಗಳನ್ನು ಹಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಾದ್ಯಗೋಷ್ಠಿ ಅಂತಂದರೆ ಶ್ರೀ ವೀರೇಂದ್ರ ಕುಡಿಯವರು ಕೀಬೋರ್ಡ್ ಅಂದರೆ ಕ್ಯಾಶೋ ಬಾರಿಸಿದ್ದಾರೆ. ಶ್ರೀ ಸುರೇಶ್ ಅವರು ತಬಲಾ ಸಾಥಿ ನೀಡಿದರೆ, ಶ್ರೀ ಸುಧಾಕರ್ ಅವರು ಡ್ರಮ್ ಪ್ಯಾಡ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಸುರೇಶ್ ಕುಮಾರ್ ಅವರು ನೆರವೇರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ರವಿಕುಮಾರ್, ಚಂದ್ರಶೇಖರ್, ಪವನ್ ಕುಮಾರ್ ಹೂಗಾರ್ ಇದ್ದರು. ಸಿಎಂಆರ್ ಶಾಪಿಂಗ್ ಮಾಲ್ ವತಿಯಿಂದ 14/6/2026 ಸಿಎಂಆರ್ ಶಾಪಿಂಗ್ ಮಾಲ್ದಲ್ಲಿ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಸಿಎಂಆರ್ ಶಾಪಿಂಗ್ ಮಾಲ್ ವತಿಯಿಂದ 14/6/2026 ಸಿಎಂಆರ್ ಶಾಪಿಂಗ್ ಮಾಲ್ದಲ್ಲಿ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಸ್ಪರ್ಧೆಯಲ್ಲಿ ವಿವಿಧ ವಯೋಮಾನದ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಕಲಾತ್ಮಕ ಪ್ರತಿಭೆ ಹಾಗೂ ಸೃಜನಶೀಲತೆಯನ್ನ ಚಿತ್ರಗಳ ಮೂಲಕ ಪ್ರದರ್ಶಿಸಿದರು. ಸ್ಪರ್ಧೆಯಲ್ಲಿ ಒಟ್ಟು 280 ಮಕ್ಕಳು ಭಾಗವಹಿಸಿದರು.
ಮಕ್ಕಳಲ್ಲಿ ಕಲೆಯ ಬಗ್ಗೆ ಆಸಕ್ತಿ ಬೆಳೆಸುವುದು ಹಾಗೂ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಬಹುಮಾನಗಳು ಹಾಗೂ ಪ್ರಶಂಸಾ ಪತ್ರಗಳನ್ನು ವಿತರಿಸಲಾಯಿತು. ಭಾಗವಹಿಸಿದ ಎಲ್ಲ ಮಕ್ಕಳನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮಕ್ಕಳು, ಪೋಷಕರು, ತೀರ್ಪುಗಾರರು ಹಾಗೂ ಸಹಕರಿಸಿದ ಎಲ್ಲರಿಗೂ ಆಯೋಜಕರು ಕೃತಜ್ಞತೆ ಸಲ್ಲಿಸಿದರು. Thank you all. So, all parents. Okay, please, quiet. Especially heroes. Okay. Next program is winning competition. So everybody doing best. Okay. So everybody now winning and model chance are. But everybody is great. Because win and obey. Now if they just model, but other thing is winner and runner. But everybody is good great about it. Okay. ಇಲ್ಲಿ ಬಂದವರು ಎಲ್ಲರೂ ನಾವು ಯಾರು ಏನ್ ಗೆಲ್ತೀವಿ ಅನ್ನೋದಕ್ಕಿಂತ ನಾವ್ಯಾರು ಪಾರ್ಟಿಸಿಪೇಟ್ ಮಾಡೋದೇನಿಲ್ಲ, ಅದು ಭಾಗವಹಿಸಿದ್ರೆ ಅದು ಬಹಳ ಮುಖ್ಯ ಆಗುತ್ತೆ. ನೀವೆಲ್ಲರೂ ಬಹಳ ಉತ್ಸಾಹದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಅದೇ ನಿಮ್ಮ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಕೂಡ ನಿಮಗಿಂತೂ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಹಾಗಾಗಿ ನೀವೆಲ್ಲರಿಗೂ ಮತ್ತೊಮ್ಮೆ ನಾನು ಈ CM ಶಾಪಿಂಗ್ ಮಾಲ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಕೊನೆಯ ಸುತ್ತು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ, ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಸಮಯ. ಈ ಪ್ರಶಸ್ತಿಗಳನ್ನ ಆಯ್ಕೆ ಮಾಡಿರೋದು ಅಂದ್ರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಆಯ್ಕೆ ಮಾಡಿರ್ತಕ್ಕಂಥವ್ರು ಅವರು ಆ ಕ್ಷೇತ್ರದಲ್ಲಿ, ಚಿತ್ರಕಲಾ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅಂತ ಒಂದು ಎಕ್ಸ್ಪರ್ಟ್ಗಳಿಂದ ನಾವು ಈ ಚಿತ್ರಕಲೆಯನ್ನ ಯಾರು ಮಾಡಿದ್ದಾರೆ ಅವ್ರ ಮಕ್ಕಳನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವರು ರಾಜ್ಕುಮಾರ್ ಸರ್ ಅಂತ ಹೇಳಿ
ಅವರು ಪ್ರಸಿದ್ಧ ಕುಂಚಕಲಾವಿದರು, ವಿಶೇಷವಾಗಿ ನಮ್ಮ ಹಟ್ಟಿ ಚಿನ್ನದ ಗಣಿ ಅಲ್ಲಿಂದ ಅವರು ಇದು ಮಾಡ್ತಾರೆ. ಅಂಡ್ ಎರಡನೇದಾಗಿ ಗೋಪಿ ಸರ್ ಅವರು ಬಂದ್ಬಿಟ್ಟು SRK BEd ಕಾಲೇಜಿನಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾರೆ. ಅದೇ ರೀತಿಯಲ್ಲಿ ತಿಮ್ಮಪ್ಪ ಅಂತ ಹೇಳಿ ಅವರು ಜಾನ್ ಮಿಲ್ಟನ್ಸ್ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಈ 3 ಟೀಚರ್ಸ್ಗಳು ಈ ಎಲ್ಲ ಸ್ಪರ್ಧೆಗಳನ್ನ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಶಾನ್ವಿತ್ ಅವರು ರೇಸ್ ಚಾಣಕ್ಯದಿಂದ ಬಂದಿದ್ದಾರೆ. ನಿಶಾ ಅವರು 3ನೇ ಸ್ಥಾನ ಮೋಕ್ಷಿತಾ, 4th ರೇಸ್ ಚಾಣಕ್ಯ ಮೋಕ್ಷಿತಾನವರು ವೇದಿಕೆಗೆ ಬರಬೇಕು. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಭಾರಿ ಅಧಿಕಾರಿಗಳ ನೇಮಕಾತಿ, ಒಂದೇ ವ್ಯಕ್ತಿಗೆ 2 ಹುದ್ದೆಗಳ ಹೆಚ್ಚುವರಿ ಜವಾಬ್ದಾರಿ ನೀಡಿದ್ದರಿಂದ ಆಡಳಿತಾತ್ಮಕ ಅವ್ಯವಸ್ಥೆಯಿಂದ ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಸಂಬಂಧಿಸಿದ ಅಧಿಕಾರಿಗಳನ್ನು ತೆಗೆದು ಅರ್ಹ ಅಧಿಕಾರಿಗಳನ್ನು ನೇಮಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕ ಶರಣಪ್ಪ ದಿನ್ನಿ ಅವರು ಜಿಲ್ಲಾ ಪಂಚಾಯತ್ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಭಾರಿ ಅಧಿಕಾರಿಗಳ ನೇಮಕಾತಿ, ಒಂದೇ ವ್ಯಕ್ತಿಗೆ 2 ಹುದ್ದೆಗಳ ಹೆಚ್ಚುವರಿ ಜವಾಬ್ದಾರಿ ನೀಡಿದ್ದರಿಂದ ಆಡಳಿತಾತ್ಮಕ ಅವ್ಯವಸ್ಥೆಯಿಂದ ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಸಂಬಂಧಿಸಿದ ಅಧಿಕಾರಿಗಳನ್ನು ತೆಗೆದು ಅರ್ಹ ಅಧಿಕಾರಿಗಳನ್ನು ನೇಮಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕ ಶರಣಪ್ಪ ದಿನ್ನಿ ಅವರು ಜಿಲ್ಲಾ ಪಂಚಾಯತ್ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಅವ್ಯವಹಾರಗಳಿಂದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತಿದ್ದು ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ತಾಲೂಕಿನ ಸಹಾಯಕ ನಿರ್ದೇಶಕರ ಜವಾಬ್ದಾರಿಯನ್ನು ಕಚೇರಿ ವ್ಯವಸ್ಥಾಪಕರಿಗೆ ನೀಡಲಾಗಿದ್ದು ಅವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದ ಮೇಲ್ವಿಚಾರಕರಾಗಿದ್ದ ದೇವರಾಜ್ ವಿರುದ್ಧ ಹಿಂದೆಯೇ ಅವ್ಯವಹಾರ ಆರೋಪಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆ ನಡೆದಿದ್ದು ಅಮಾನತುಗೊಂಡಿದ್ದರು. ನಂತರ ನಿಯಮ ಉಲ್ಲಂಘಿಸಿ ಮರು ನಿಯೋಜನೆ ನೀಡಲಾಗಿದೆ. ಅಲ್ಲದೆ ಕೆಲ ಅಧಿಕಾರಿಗಳು ಸುಳ್ಳು ಬಿಲ್ಲುಗಳ ಮೂಲಕ ಹಣ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಆಪಾದಿಸಿದರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಎಲ್ಲಾ ಆರೋಪಗಳ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಇಲಾಖೆಯಲ್ಲಿ ಪಾರದರ್ಶಕ ಆಡಳಿತವನ್ನು ನಡೆಸಲು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸರ್ ಏನಾಗಿದೆ ಸರ್ ಗ್ರಾಮ ಪಂಚಾಯತ್ ಕೆಲಸ ಸರ್ ಏನಾಗಿದೆ ಎಲ್ಲಪ್ಪ ಏನ್ ಮಾಡ್ತಾನ ಸರ್ ನಮ್ಮ ನಂಬರ್ ತೆಗಂತಂದ್ರೆ ನೀನು PDO ಮಾತಾಡ್ಕೊಂತ ಹೇಳ್ತಾನ. ಅದೇ ಬೇರೆ ಗುಂಪಿನವ್ರು ಬಂದ್ರೆ ಪಟ್ಟ ತಕ್ಕೊಡ್ತಾನ. ಒಂದನೇ ಆರೋಪ. ಎರಡನೇ ಆರೋಪ ಅಂತ ಹೇಳಿದ್ರೆ ಕೂತ್ಕೊಂಡು ನಿಧಾನವಾಗಿ ಮಾತಾಡಿ ಸಮಾಧಾನವಾಗಿ ಹೇಳ್ಬೇಕು ಸರ್. ಏಕವಚನ ಮಾತಾಡೋದು ಈ ತರ 10 ವರ್ಷದಿಂದ ಅಲ್ಲೇ ಇದ್ದಾನೆ ಸರ್. ಈಗ ಅಂತವ್ರ ಮೇಲೆ ಒಂದು ನೋಟಿಸ್ ಇಶ್ಯೂ ಮಾಡಿ ಏನಪ್ಪಾ ನೀನು ನಿಂದ ಕಂಪ್ಲೇಂಟ್ ಬಂದಿದೆ ಇದಕ್ಕೆ ಉತ್ತರ ಕೊಡು ಅಂತ ಹೇಳಿ ತಾವು ಅವನ ಮೇಲೆ ಆಕ್ಷನ್ ಮಾಡ್ಬೇಕು ಸರ್. ನಮ್ದೊಂದು ಅವ್ರ ಮೇಲೆ ನಾವ್ ಹೇಳ್ತೀವಿ ಸರ್. ಅದು ನೀವು PDO ಮೇಲೆ ಅವ್ರಿಗೆ PDO ಕಡೆಯಿಂದ ಏನು ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ತಕ್ಷಣಕ್ಕೆ ಕೈಬಿಡಬೇಕು ಹಾಗೂ ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕದ ರಾಜ್ಯ ರೈತ ಸಂಘ ತಾಲೂಕು ಘಟಕ ಒತ್ತಾಯಿಸಿದೆ.
ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ತಕ್ಷಣ ಕೈಬಿಡಬೇಕು ಹಾಗೂ ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕ ಒತ್ತಾಯಿಸಿದೆ. ಈ ಕುರಿತು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಸಂಘದ ಪದಾಧಿಕಾರಿಗಳು ವಿದ್ಯುತ್ ಖಾಸಗೀಕರಣದಿಂದ ರೈತರಿಗೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು ಕೃಷಿ ಚಟುವಟಿಕೆಗಳ ಮೇಲೂ ಪ್ರತಿಕೂಲ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳ ಮಾರಾಟ ಹೆಚ್ಚಾಗುತ್ತಿದ್ದು ಇದರಿಂದ ರೈತರು ಆರ್ಥಿಕ ನಷ್ಟ ಅನುಭವಿಸುವಂತಾಗಿದೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಬೀಜ ಮಾರಾಟ ಕೇಂದ್ರಗಳ ಮೇಲೆ ನಿರಂತರ ನಿಗಾ ವಹಿಸಿ ಕಳಪೆ ಬೀಜ ಮಾರಾಟ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ದಿನಕ್ಕೆ ಕನಿಷ್ಠ 6 ಗಂಟೆಗಳ ನಂತರ 3 ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು. ಹೊಸ ಕೃಷಿ ಪಂಪ್ಸೆಟ್ಗಳಿಗೆ ಶೀಘ್ರ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಹಾಗೂ ಟ್ರಾನ್ಸ್ಫಾರ್ಮರ್ಗಳ ಸಾಮರ್ಥ್ಯ ಹೆಚ್ಚಿಸಿ ವಿದ್ಯುತ್ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲನಗೌಡ ಕೋಳೂರು, ಮಸ್ಕಿ ತಾಲೂಕು ಅಧ್ಯಕ್ಷ ಬಸನಗೌಡ ಹುಡೇದ್, ಬಸನಗೌಡ ಸಾನ್ಬಾಳ್, ಕುಪ್ಪಣ್ಣ, ಬಸವರಾಜ್ ಈರಣ ಗುಡಿಹಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೇತಾಜಿ ನಗರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. 3 ಜನ ಆರೋಪಿತರಿಂದ 11.29 ಲಕ್ಷ ಬೆಲೆ ಬಾಳುವ 15 ಮೋಟಾರ್ ಸೈಕಲ್ ಜಪ್ತಿ. ಜೋಳ ಹಣ ಪಾವತಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೂನ್ 22ರಂದು ಶಕ್ತಿನಗರದ ಬಳಿ ಹೆದ್ದಾರಿ ತಡೆ. ಶರಣಪ್ಪ ಮರಳಿ. ಹಿರಿಯ ನಾಗರಿಕರ ಶೋಷಣೆ ಜಾಗೃತಿ ದಿನಾಚರಣೆ. ಹಿರಿಯ ನಾಗರಿಕರ ರಕ್ಷಣೆಗೆ ಇರುವ ಕಾಯ್ದೆ ಸದುಪಯೋಗವಾಗಲಿ. ನ್ಯಾಯಾಧೀಶ ಸಿದ್ದರಾಮಪ್ಪ. ಜೂನ್ 18ರಂದು ಕನ್ನಡ ಜಾಗೃತಿ ಜಾಥಾ. ಬೈಕ್ ರ್ಯಾಲಿ. ಕೆಎಂ ಕುಮಾರ್, ನಟ ಟೆನ್ನಿಸ್ ಕೃಷ್ಣ ಭಾಗಿ. ಎಂ ಬಸವರಾಜ್. ಜೂನ್ 16ರಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಸಾಂಸ್ಕೃತಿಕ ಕಲಾ ಸಂಗಮ. ಪಂಪಾಪತಿ ಹೂಗಾರ್. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಭಾರಿ ಅಧಿಕಾರಿಗಳ ನೇಮಕಾತಿ ಭ್ರಷ್ಟಾಚಾರಕ್ಕೆ ಅವಕಾಶ. ನೇಮಕ ರದ್ದುಪಡಿಸಲು ಒತ್ತಾಯ. ಮತ್ತು ವಿದ್ಯುತ್ ಖಾಸಗೀಕರಣ ಕೈಬಿಟ್ಟು ಕಳಪೆ ಬೀಜ ಮಾರಾಟ ತಡೆಗೆ ರೈತ ಸಂಘ ಆಗ್ರಹ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.